ಮಳೆ ರಾಗ ವಿಜಯ ಕರ್ನಾಟಕ ದಿನಪತ್ರಿಕೆ ಹಾಗೂ ವಿನಾಯಕ ಗೋಕಾಕ ವಾಂಗ್ಮಯ ಟ್ರಸ್ಟ್ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ನಡೀತಾ ಇರುವಂತಹ ಮಳೆ ಕವಿಗೋಷ್ಠಿ. ಈ ಮಳೆಗಾಲದಲ್ಲಿ ಕವಿತೆಗಳ ಜೊತೆಯಲ್ಲಿ ನಾವು ಒಂದು ಸಂಜೆ ಕಳೆಯೋಣ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಇದಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಆದರದ ಸ್ವಾಗತ. ಮಳೆ ರಾಗ ಒಂದು ಅಪ್ಪಟ ಕಾವ್ಯ ಪ್ರೀತಿಯಿಂದ ಹುಟ್ಟುಕೊಂಡಂಥ ಒಂದು ಕಾರ್ಯಕ್ರಮ. ಹೆಚ್ಚಾಗಿ ಪತ್ರಿಕೆಯ ಕಚೇರಿ ಅಂದರೆ ಯಾವಾಗಲೂ ಎಲ್ಲರೂ ಪತ್ರಿಕೆಯಲ್ಲಿರುವವರು ಬ್ಯುಸಿ ಸುದ್ದಿ ಮನೆ ಅಂದರೆ ಅಷ್ಟೇ. ಅದು ಇತ್ತೀಚಿನ ಕಾಲಘಟ್ಟದಲ್ಲಿ ಇಲ್ಲಿಯೂ ಪುರುಸೊತ್ತಿರುವವರು ಇಲ್ಲ. ಜನ ಕಡಿಮೆ, ಅವರ ಕೆಲಸದ ಒತ್ತಡಗಳು ಹೆಚ್ಚು. ನಮ್ಮ ಕೆಲಸ ಮುಗಿಸಿ ಹೋದರೆ ಸಾಕು ಅನ್ನುವಂಥ ಸಂದರ್ಭದಲ್ಲಿ ಹೀಗೆ ಒಂದು ಕವನಗಳನ್ನು ಓದುವ, ಅದನ್ನು ಆಸ್ವಾದಿಸೋಣ. ಹೇಗಾದರೂ ಮಳೆಗಾಲ, ಕವನ ಅಂದರೆ ಎಲ್ಲ, ಕವನ ಅಂದರೆ ಪ್ರೀತಿ, ಮಳೆ ಅಂದರೂ ಪ್ರೀತಿ, ಇವೆರಡು ಒಟ್ಟಿಗೆ ಸೇರಲಿ ಅಂತ ಹೇಳಿ ಅಂದ್ಕೊಂಡಾಗ ನಮ್ಮ ಸಂಪಾದಕರುಗಳ ಆಗಲಿ ಒಳ್ಳೆಯ ಕವಿಗೋಷ್ಠಿ ಆಗಬೇಕು ಅಂತ ಮೊದಲನೇದಾಗಿ ಹೇಳಿದರು. ಆವಾಗ ನಮಗೆ ಜೊತೆಯಾಗಿ ಬಂದವರು ವಿನಾಯಕ ಗೋಕಾಕ ಟ್ರಸ್ಟ್ನ ನರಹಳ್ಳಿ ಸರ್ ಮತ್ತು ಅವರ ತಂಡ ನವ ರವಿಕುಮಾರ್ ಅವರು. ನಾಳೆ ವಿಕ್ರು ಗೋಕಾಕ್ ಅವರ ಜನ್ಮದಿನ ಕೂಡ. ಆ ನೆಪದಲ್ಲಿ ಇವತ್ತು ಕವನಗಳ ಜೊತೆ ಒಂದು ಸಂಜೆ, ಒಂದು ಮಳೆ ಕವನಗಳ ಜೊತೆ ಈ ಸಂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು, ವಿನಾಯಕ ಗೋಕಾಕ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಅವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಸುದರ್ಶನ್ ಚನ್ನಂಗಿಹಳ್ಳಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಕೇಳ್ತಾರೆ. ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಮಳೆ ಕವನಗಳನ್ನು, ಇದರಲ್ಲಿ ನಾವು ಒಂದು ಪರಿಕಲ್ಪನೆಯೊಂದಿಗೆ ಬಂದೆವು. ಅಂದರೆ ಕವಿಗಳು ಕವನ ಬರೆಯೋದು ಹೊಸತೇನಲ್ಲ, ನಮಗೆ ಗೊತ್ತು. ಮಳೆ ಬಗ್ಗೆ ಯಾರು ಬೇಕಾದರೂ ಕವನ ಓದಬೇಕು ಅಂತ ಅನ್ನಿಸ್ತದೆ, ಬರಿಬೇಕು ಅಂತ ಅನ್ನಿಸ್ತದೆ. ಆಗ ನಾವು ಹಳೆಯ ಕವನಗಳನ್ನು, ಅಂದರೆ ನಮ್ಮ ಪರಂಪರೆಯ ಕವಿಗಳು ಬರೆದ ಕವನಗಳನ್ನು ಕೂಡ ನೆನಪಿಸ್ಕೊಳ್ಳೋಣ ಅಂತ ಹೇಳಿ ಕುವೆಂಪು ಅವರು, ಬೇಂದ್ರೆ, ಹೀಗೆ ಹಿರಿಯ ಕವಿಗಳು ಬರೆದ ಒಂದು ಕವನವನ್ನು ಇಲ್ಲಿನ ಕವಿಗಳು ವಾಚಿಸ್ತಾರೆ, ಹಾಗೂ ತಾವು ಬರೆದ ಒಂದು ಮಳೆ ಕವನವನ್ನು ವಾಚಿಸ್ತಾರೆ. ಈ ರೀತಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಕಾವ್ಯ ಪ್ರಸ್ತುತಿ ಮಾಡಲಿಕ್ಕಿರುವಂಥವರು ಕವಿಗಳಾದ ಪ್ರತಿಭಾನಂದ ಕುಮಾರ್, MR ಕಮಲಾ, ಸುಬ್ಬು ಹೊಳೆಯಾರ್, GN ಮೋಹನ್, ನೂತನ ದೋಶೆಟ್ಟಿ, ಸಂಧ್ಯಾ ರಾಣಿ, ಚಾಂದ್ ಪಾಷಾ, ವಿನಾಯಕ ಅರಳಿಸುರಳಿ, ದೀಕ್ಷಿತ್ ನಾಯರ್, ಇವರಿಷ್ಟು ಜನ ಕವನಗಳನ್ನು ಓದಲಿಕ್ಕಿದ್ದಾರೆ. ದಾದಾ ಪೀರ್ ಅವರು ಅನ್ಯ ಕಾರ್ಯ ನಿಮಿತ್ತ ಅವರು ಇವತ್ತು ಬರ್ತಾ ಇಲ್ಲ, ನಮ್ಮ ಜೊತೆ ಸೇರಿಕೊಂಡಿಲ್ಲ. ಈ ಎಲ್ಲ ಕವಿಗಳಿಗೆ ಕೂಡ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದರಲ್ಲಿ ಕುಮಾರವ್ಯಾಸ ಪ್ರಸಂಗ ಇದ್ದದಂದ್ರೆ ಉದ್ಯೋಗ ಪರ್ವ, ಅಂದರೆ ಕರ್ಣ ಇನ್ನೇನು ಇದಕ್ಕೆ ಹೋಗ್ಬೇಕು, ಕೃಷ್ಣ ಸಂಧಿ ಮಾಡ್ಬೇಕಾ, ನಾವು ಯುದ್ಧ ಬೇಕಾ ಅಂತ ಕೇಳ್ತಾ ಇದ್ದಾನೆ ಪಾಂಡವರಿಗೆ. ಅವಾಗ ಕೊನೆಯದಾಗಿ ದ್ರೌಪದಿ ಬೇಕು ಅನ್ನೋ ಮತದವಳ ಮೊದಲಿಂದ ಕೂಡ ಕೊನೆಯದಾಗಿ ಅವಳ ಹತ್ರ ಕೇಳಬೇಕು, ಅದಕ್ಕೆ ಕರೆಸ್ತಾರೆ. ಅವಾಗ ಅವಳು ಹೇಗೆ ಬರ್ತಾಳೆ ಅನ್ನೋದನ್ನು ಮಳೆಯ ಜೊತೆ ವರ್ಣಿಸಿ ಹೇಳ್ತಾ ಇದ್ದಾನೆ. ಭೂಲತೆಯ ಸುರಚಾಪದುರು ಕೇಶಾಳಿಗಳ ಕಾನೂಗಿಲ ಪಾಂಗದ ಸಾಲ ಕುಡಿಮಿಂಚುಗಳ ನೂಪುರ ರವದ ಮೊಳಗುಗಳ ಆಲ ತಾಂಗಿಯ ಗಮನವೇ ಮಳೆಗಾಲದಂತಿರೆ ಧಾರ್ತ ರಾಷ್ಟ್ರ ಕುಲಾಳಿ ಇರುವುದೇ ಪವನ ಜನ ಸಂಪ್ರತಿಯ ಸೇರುವುದು. ನಾನು ಪುಟ್ಟಿ ಮಳೆ ನೋಡಿದ್ದು, ಇದು ನನ್ನ ಕವನ. ಕಿಟಿಕಿ ಸರಳು ಹಿಡಿದ ಎರಡು ಜೋಡಿ ಕೈಗಳು, ಒಂದು ಹೂಪಕಳೆಯ ರೇಷ್ಮೆ, ಇನ್ನೊಂದರಲ್ಲಿ ಗಂಟುಗಳು. ಸುರಿವ ಮಳೆ ದಿಟ್ಟಿಸುವ ನಾಲ್ಕು ಕಣ್ಣುಗಳಲ್ಲಿ ಮಿಂಚು ದುಗಡಗಳ ಜೋಡಿ ಭಾವಗಳು. ಅಮ್ಮನ ಜೊತೆ ಅಂದು ಹೀಗೆ ಕುಳಿತಿದ್ದೆ, ರೋಮಾಂಚನಗೊಂಡು ತುಂತುರಿಗೆ ಮುಖ ಕೊಟ್ಟು. ಅವಳ ಕಣ್ಣ ಹನಿಯೋ ಮಳೆಯೋ ತಿಳಿಯದೆ ತಲೆ ಕೊಡವಿ ನೋಟ ಹೊರನೆಟ್ಟು. ಆಮೇಲೆ ಹರಿದ ನೀರೆಷ್ಟು ಋತುಚಕ್ರದ ಉರುಳು, ಕುಳಿತಂತೆಯೇ ಬದಲಾಯಿತು ಒಡಲು ಎಲ್ಲ ಸಡಿಲು. ಕೆಂಪು ನೀರಿನ ಮೊಳೆ, ಮಿಂಚಿನಾರ್ಭಟ ಮಳೆ, ಬಿಲ್ಲಿನ ಹಬ್ಬ ಅಂದಿನಂತೆಯೇ ಇಂದು ಗುಡುಗು ಸಿಡಿಲು. ಯಾವ ಸುಮಾನವಿಲ್ಲದೆ ನಲಿಯುತ್ತ ಕೂತಿದ್ದಾಳೆ ಮಗಳು.
ಒತ್ತಿ ಸರಳು ಚಾಚಿದ ಕೊರಳು, ನನ್ನಂತೆ ಹೆದರಿ ಹಿಡಿದಿಲ್ಲ ಅಮ್ಮನ ಬೆರಳು, ಆವರಿಸದೆ ದೂರ ನಿಂತು ನಗುವ ತಂದೆಯ ನೆರಳು. ಗೋಕಾಕರು ಬರೆದ ಕವನ ಇದು. ಗುಬ್ಬಿ ಮರಿ. ಗುಬ್ಬಿ ಮರಿ. ಮಬ್ಬು ಗವಿದು ಕತ್ತಲಾಗೆ, ಎತ್ತ ಏನು ಕಾಣದಾಗೆ, ಮಳೆಯ ಹನಿಯು ಮೊತ್ತವಾಗಿ ಬಂದು ಮೊಗವ ತಿವಿಯುತ್ತಿರಲು, ಸತ್ತು ಬಿದ್ದ ಬಂಟನಂತೆ ಇಳೆಯು ಸುಮ್ಮ ನೊರಗುತ್ತಿರಲು, ಕತ್ತನೆತ್ತಿ ಅತ್ತ ಇತ್ತ ನೋಡುತ್ತಿಹುದು ಗುಬ್ಬಿ ಎತ್ತ ತನ್ನ ಪಯಣ ಬೆಳೆಸಿತು, ತನ್ನ ಮನವ ಕಳಿಸಿತು. ಮೇಲಿನಿಂದ ಬಿದ್ದ ಮರಿ, ಸುತ್ತಲಿಹವು ನಾಯಿ ಮರಿ, ಧೋರೆಂದು ಗಾಳಿ ಮೊಳಗು, ನೀರೇ ನೀರು ಮೇಲು ಕೆಳಗು. ಎತ್ತಳಿಂದೆತ್ತ ಪಯಣ, ಕತ್ತನೆತ್ತಿ ಎದೆಯನುತ್ತಿ ಮರಿಯು ಹೆಜ್ಜೆ ಎಳೆಯಿತು. ಸಾಯುವಂಥ ಬೀಳುವಂಥ ಮಳೆಯ ಸೆಳೆತ ಸೆಳೆಯಿತು. ಮೋಡದಾಚೆ ತಮ್ಮ ಬೆಳಕ ಬೈತಿರಿಸಿತು ಅರಿಲಗಣವು, ಮನೆಯೊಳೆಲ್ಲ ನಗೆಯ ಬೀರಿ ನಲಿಯುತ್ತಿತ್ತು ಮರ್ತ್ಯಗಣವು. ಮರಿಯು ನಿಲ್ಲಲದರ ಸಾವು ಬರಲೊಂದೇ ಒಂದೇ ಕ್ಷಣವು, ಕತ್ತನೆತ್ತಿ ಎದೆಯನೊತ್ತಿ ಮರಿಯು ಹೆಜ್ಜೆ ಎಳೆಯಿತು. ಸಾಯುವಂಥ ಬೀಳುವಂಥ ಮಳೆಯ ಸೆಳೆಯ ಸೆಳೆಯಿತು. ರಕ್ತಪಾತದಿಂದ ಬಲಿತ ರಾಜ್ಯಗಳಿಗೆ ಸಾವೇ ಇಲ್ಲ, ವ್ಯರ್ಥವಿರುವ ನರ್ಥಗಳ ಮೊನಿಗೆ ಕೊನೆಯೇ ಇಲ್ಲ. ನಿರಪರಾಧಿಯಾದ ಬಾಳು ಏಕೋ ಏನೋ ಹಾಳು ಎಲ್ಲ, ನಾನ್ ದೊರೆದನು ಲೋಕದೊಡೆಯ ಸಣ್ಣ ಮರಿಯು ಕಾವರಿಲ್ಲ. ಕತ್ತ ನೆತ್ತಿ ಎದೆಯ ನೊತ್ತಿ ಮರಿಯು ಹೆಜ್ಜೆ ಎಳೆಯಿತು. ಸಾಯುವಂಥ ಬೀಳುವಂಥ ಮಳೆಯ ಸೆಳೆತ ಸೆಳೆಯಿತು. ಎತ್ತಿಕೊಂಡೆ ಸಣ್ಣ ಮರಿಯ, ಅದುವೇ ಕಿರಿಯ ನಾನು ಹಿರಿಯ. ಚಳಿಗೆ ಮರಿಯ ಮೈ ಮುದುಡಿತು, ಅದಕ್ಕೆ ನನ್ನ ಬಗೆ ಕದಡಿತು. ಕೈಯಲ್ಲಿಟ್ಟುಕೊಂಡೆ ಇನ್ನು ತೆರೆಯದಿರುವುದರ ಕಣ್ಣು, ನೆಲ ಮುಗಿಲಿನ ನಡುವೆ ಮರಿಯೇ ಕೂಡಿ ನಡುವೆವೆಂದೆನು. ಇದ್ದ ದೇವನೆಡೆಗೆ ಹೋಗಿ ಮೊರೆಯಿಡೋಣವೆಂದೆನು. ಇದ್ದ ದೇವನೆಡೆಗೆ ಹೋಗಿ ಮೊರೆಯಿಡೋಣವೆಂದೆನು. ಮತ್ತೆ ಮಳೆ ಹೊಯ್ಯುತ್ತಿದೆ. ಇದು ಬಹಳ ಜನಪ್ರಿಯವಾದ ಒಂದು ಐಕಾನಿಕ್ ಪದ್ಯ. ಇದು ಬಹಳ ಸೆಕ್ಸಿ ಪದ್ಯ. ಸಾರಿ, ನೆನಪುಂಟೆ ಈಗೋ ನನ್ನ ಉದ್ದನೆಯ ಹುಡುಗಿ, ಕಿವಿ ಮುಚ್ಚಿ ಆಲಿಸುವೆ ಗೊತ್ತೇ ವಯ್ಯಾರಿ. ಗುಟ್ಟಾಗಿ ನೆನೆಸುವೆನು ಇತ್ತ ಕಡೆ ಹೊರಳೆ, ಎಲ್ಲ ಬಿಚ್ಚಿದ ಮೇಲೆ ಕಿವಿ ಮುಚ್ಚಲೇಕೆ. ಕಪ್ಪಗಿನ ಕಣ್ಣವಳೆ ಕೈತಟ್ಟಿ ನಕ್ಕವಳೆ, ಅಡಗಿ ಬಾಗಿಲ ಹಿಂದೆ ಬೆಚ್ಚಿಸಿದ ಸರಳೆ. ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ. ಎರಡು ದಳಗಳ ಮೊಗ್ಗೆ ಎಂದು ಹೊಕ್ಕುಳ ಮಿಡಿದು ಅರಳಿಸಲೇ ಎಂದಾಗ ಕಣ್ಣ ಅರೆತೆರೆದೆ. ಬೇಕು ಬೇಡದ ಘಳಿಗೆ ಕಚ್ಚಿ ತುಟಿ ತೂಗಿ ಹೇಗೆ ನಾಚಿದೆ ಹುಡುಗಿ ನನ್ನ ಬೆಡಗಿ. ಅರ್ಧ ಪಶು ಅರ್ಧ ಇನ್ನರ್ಧ, ಬಾವಲಿಯಂತೆ ವ್ಯರ್ಥ ರೆಕ್ಕೆಯ ಬಡಿದು ಡೊಂಕದಲ್ಲಿ ಕುಸಿಯೇ. ತೊಡೆಮೀಟಿ ಕೆಣಕಿದ್ದೆ ಮತ್ತೆ ಸಂತೈಸಿದ್ದೆ, ಒಲಿದು ಒಲ್ಲದ ಗಂಡಿನ ಅವಮಾನ ತೊಳೆದೆ. ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುವುದೇ. ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ. ಕಾಡಿಂದ ಕರೆತಂದ ಗಂಡು ಗಿಣಿ ಹೊರಗಿರಲು, ಒಳಗೊಲ್ಲೆ ಏಕೆಂದು ಹೆಣ್ಣು ಗಿಣಿ ಒಲಿಸೆ. ತೋಳ ಬಂಧನ ಸರಿಸಿಲ ಮಗ್ಗುಲಾಗಿರಲು, ಸಾಕು ಬಿಡಿ ಅವತಾರ ಎಂದು ಹಂಗಿಸಿದಾಕೆ. ಎಷ್ಟು ಚೆಂದವೇ ನಿನ್ನ ಬೆಚ್ಚಗಿನ ಜೀವ, ಕಿಪ್ಪೊಟ್ಟೆಯೊಳಗಿಟ್ಟು ರಕ್ಷಿಸುವೆ ಬಾರೆ. ನನ್ನ ಬಿಸಿಲಿಗೆ ಹೊರಳಿ ಅರಳಿರುವ ಹೂವೆ, ಮೈ ತುಂಬ ಹುಡುಕಿದರು ಮಿಕ್ಕಿರುವೆ ಚೆಲುವೆ. ಮತ್ತೆ ಮಳೆ ಹೊಯ್ಯಲಿದೆ, ಎಲ್ಲ ನೆನಪಾಗಲಿದೆ. ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ. ಗೋಕಾಕರು ವಿನಾಯಕ ಅವರ ಕಾವ್ಯನ ವ್ಯಕ್ತಿತ್ವ
ಈ ಪದ್ಯದಲ್ಲಿ ಅವರು ಮಳೆ ಜೊತೆಗೆ ಬೇರೆ ಬೇರೆದನ್ನು ಸೇರಿಸಿಕೊಂಡು ಎಷ್ಟು ಲೇಯರ್ಡ್ ಪದ್ಯ ಇದು ಅಂತ. ಅಮೀಬ ಗಂಡಬೇರುಂಡ, ತಾನೇ ರುಂಡ ತಾನೇ ದಿಂಡ, ಅರ್ಧನಾರೀಶ್ವರಗಿದು ಪಿಂಡ, ಜ್ವಾಲೆ ಇದಕ್ಕೆ ಈ ಸೃಷ್ಟಿ ಯತ್ನಿಕೊಂಡ. ಮಲ್ಲಿಗೆ ತಾವರೆ ಕುಂಕುಮ ಕೇಸರ, ಪಾತರಗಿತ್ತಿಯ ಪಕ್ಕವೇ ಆಸರ, ಹೂವೇ ನಪುಂಸಕ ಸ್ತ್ರೀ ಪುಲ್ಲಿಂಗ, ಗಾಳಿಯ ಕೇಳಿಯ ಅದರು ಸಂಗ, ಸೋಗೆ ನವರಿಗೆ ನವಿಲಿಗೆ ಮಯೂರ ನರ್ತನ, ಗಂಡು ಕೋಕಿಲೆಗೆ ಮಂಜುಳ ಪೂಜನ, ಸಿಂಹದ ಪಂಜಾನನತೆಯೇ ಗಂಡು, ವ್ಯಾಘ್ರಗಳುಗ್ರತೆ ಗಂಡು, ಪುಂಜದ ತುರಾಯಿ ಬಲುಮೋಜು, ಹೆಣ್ಣಿಗಿಲ್ಲವೇ ಗೋಜು, ಹಾರಿ ವಾಳಕಿಹ ಜಾಂಬಳಿ ಗೋಣು, ಗೋಣಿನ ಕುರಿತದೆ ಗಂಡನ್ನು ಕಾಣು, ಮನುಕುಲದಲ್ಲಿ ಹೆಣ್ಣಿಗೆ ವಯ್ಯಾರ ಸಿಂಗಾರ, ಗಂಡಿಗೆ ಹೆಣ್ಣಿನ ಚೆಲುವೆ ಸಂಚಕಾರ, ಚಾರುಗಾತ್ರಿ ಕ್ಲಿಯೋಪಾತ್ರ, ಉಂಟು ಮಹಿಳೆಯರಿಗಿದೋ ಒಂದು ಗೋತ್ರ, ಎಲಿಸಿಬೆತ್ತಲ ಗೌನು, ಚುಂಗೆತ್ತಲು ಬೇಕಿಡೀ ಲಂಡನ್ ಟೌನು, ಜೀವ ಸರಣಿಯ ಕಥೆಯೇ ಬೇರೆ, ಸರಪಣಿಯೊಂದು ಗಣ್ಣು ಹೆಣ್ಣು, ಸರಪಣಿ ಗಣ್ಣಿನ ಬೇರೊಂದು ತುಂಡು ಗಂಡು, ಗಂಡೋ ಹೆಣ್ಣೋ ಏನೇ ಇರಲಿ, ಮೇಲೋ ಕೆಳಗೋ ಅಡ್ಡೋ ಉದ್ದೋ, ಗಣ್ಣು ಗಣ್ಣು ಗಣ್ಣು, ನಾಗ ಮುರಿಗೆ ಮಡಿಕೆಗಳ ಮೋಡಿ ಇದು, ಮುಗಿಲಲ್ಲಿ ವಿದ್ಯುತ್ ಕಂಬಿ, ಇಳೆಯಲ್ಲಿ ಸಲಾಕೆ ಗೊಂಬಿ, ಪಾತಾಳಿಗಡೆಗಳ ಸಿಂಪಿ, ಉದ್ದ ಉದುದ್ದ ಉದುದ್ದ, ಎದ್ದವ ಎದ್ದ ಬಿದ್ದವ ಬಿದ್ದ, ಇದೇ ರೀತಿಯಲ್ಲಿ ಬುದ್ಧನು ಉದ್ದುದ್ದ, ಜೀವದ ಸರಪಣಿ ಇದು ಉದ್ದ ಉದ್ದುದ್ದ, ಅದ್ಭುತ ಸನ್ನುತ ಕಲ್ಪನಾತೀತ, ಶೋಕ ಕರುಣೆ ಇದು ಕಲ್ಪನಾತೀತ, ಕರುಣೆಯ ವರ್ಷಾಕಾಲ, ಇಂದ್ರ ಮಹೇಂದ್ರರ ಜಾಲ, ಕಲ್ಪತರುವಿನ ಶರತ್ಕಾಲ, ವಾಲ್ಮೀಕಿಯ ಕೃತಿ ದೇವ ಚಮತ್ಕೃತಿ, ಕಾಳಿದಾಸನ ಸ್ಫೂರ್ತಿ, ಈಶ ಕರುಣೆಯ ಸುಗುಣ ಮೂರ್ತಿ, ಕರುಣೆ ಇದು ಅಪರಂಪಾರ, ಆಗ್ನೇಯದ ಸಾರ, ಅದ್ಭುತ ಸನ್ನುತ ಕಲ್ಪನಾತೀತ, ಸಂಕಲ್ಪ ಜಾಲೆಯೂರ್ಧ್ವಮುಖಿ ಕಲ್ಪಾಂತ ಕಲ್ಪ, ಭೂಮದಗೆ ತಲ್ಪ ಅತ್ಯಲ್ಪ, ತಾರಾ ಮಂಡಲಗಳನ್ನು ಸುತ್ತಿ, ಚಂದ್ರನೊಳಾಗುತ್ತ ಹೂಬತ್ತಿ, ಸೂರ್ಯನಿಳಿದೋ ದುಸ್ಸಹ ವಿದ್ಯುತ್ ಪಿಂಡ, ಅದರ ಬೀಜದಿ ತಾನಿದೆ ನಿಗಿ ಕೆಂಡ, ತನ್ನನ್ನು ಸುಟ್ಟಿದೆ ಲೋಕವನ್ನು ಉಳಿಸಿದ, ಅನಂತದೆಡೆ ಕಿರಣಗಳನ್ನು ಕಳಿಸಿದೆ ಸಂಕಲ್ಪ, ಸಮನ್ವಯ ಸೂರ್ಯ ಚಂದ್ರರ ಸಹೋದಯ, ಸೃಷ್ಟಿ ಸಂಕಲ್ಪಮಯ ಕರುಣಾಮಯ, ಇದೆ ಸಂಕಲ್ಪಕ್ಕೆ ಕರುಣೆ ಜೊತೆ, ಆಗ ಸಂಕಲ್ಪ ಬರಿತೇಜ, ಸುಡದಿಹ ಓಜ, ಅಲ್ಲ ಕರುಣೆ ತಪ ತಪ ತೋಯಿಸುವ ಮಳೆ, ಅದಗಿದೆ ಬೇರೆಯೇ ಕಳೆ, ಕರುಣೆಯದಾನಂದದ ಸಂತತ ಧಾರೆ, ಅದಕ್ಕಿಲ್ಲವೋ ಮೇರೆ, ಸಾಸ ಕರುಣೆ ಹಾಸು ಹೊಕ್ಕು, ಒಂದಕ್ಕೊಂದು ಜಗದಿ ಸಿಕ್ಕು, ವ್ಯಕ್ತಿತ್ವದ ಉಗಮವಿಲ್ಲೆ, ಸಾಸ ಕರುಣೆ ಹೊಂದಿದಲ್ಲಿ, ಸರಳ ರೇಖೆಯ ನೊಂದ ನಿಂತ ಊರ್ಧ್ವ ರೇಖೆ ಭೇದಿಸಿ, ಕೇಂದ್ರ ಬಿಂದು ವಾಯುತ್ರಯ, ಬೆಳೆ ಅದನ್ನು ಆರಾಧಿಸಿ. ಬಾಲಸುಬ್ರಹ್ಮಣ್ಯ ಅವರೇ, ವಿಜಯ ಕರ್ನಾಟಕ ಬಳಗದವರೇ, ಸಹಕವಿಗಳೇ, ಸಂಶೋಧಕರೇ, ಮಳೆಯನ್ನೇ ನೋಡದ ಜಾಗದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ಬಯಲು ಸೀಮೆಯಲ್ಲಿ ಬೆಳೆದವಳು ನಾನು. ನನಗೆ ವರ್ಷ ಭೈರವ ಅಂತ ಕುವೆಂಪು ಅವರ ಕವಿತೆಯನ್ನ ಕೊಟ್ಟಿದ್ದಾರೆ. ಅದು ಪ್ರಳಯವನ್ನ ಸೂಚಿಸುವ ಪದ್ಯ. ಅಂತಹ ಮಳೆಯನ್ನ ನಾನು ಇದುವರೆಗೂ ನೋಡೂ ಇಲ್ಲ. ಮೊದಲಿಗೆ ಕುವೆಂಪು ಅವರ ವರ್ಷ ಭೈರವ ಓದ್ತಾ ಇದ್ದೀನಿ. ಆ ಪದವಿನ್ಯಾಸ, ಭಾಷೆ, ಹೇಳುವ ರೀತಿ ಅದ್ಭುತವಾಗಿದೆ. ಇಲ್ಲಿ ಕದ್ದಿಂಗಳು ಕಗ್ಗತ್ತಲು ಕಾಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ, ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನು ತಪ್ಪಿದೆ ಕಾದಂಬಿನಿ ರಾಶಿ, ನಿರ್ದಯ ಕಠಿಣಾಘಾತದಿ ಕುಂಬಿನಿಯನ್ನು ಅಪ್ಪಳಿಸಿದೆ ಗೀಳುತ್ತುರೆ ಭೋರೆನ್ನುತ್ತೆ ಬಿರುಗಾಳಿಯು ಬೀಸಿ, ಹೊಂಬಳ್ಳಿಯು ಹೊಮ್ಮಿದ ಓಲ್ ಠಳ್ಳೆನೆ ಮುಗಿಲಂಚು ಮಿಂಚು, ಹೊಂಬಳ್ಳಿಯು ಹೊಮ್ಮಿದ ಓಲ್ ಠಳ್ಳೆನೆ ಮುಗಿಲಂಚು, ಇರುಳಲಿ ಹಗಲಿಣುಕಿದ ಓಲ್ ಹಾವ್ನಾಲಗೆ ಮಿಂಚು,
ನೆಕ್ಕುತ್ತಲಿದೆ ಕತ್ತಲೆಯನ್ನು ಕುಕ್ಕುತ್ತಲಿದೆ ಭುವಿಗಣ್ಣನು ಮಿಂಚಕ್ಕಿಯ ಚಂಚು ಹೊಕ್ಕು. ಆಕಾಶವೇ ನೀರಾಯ್ತೇನೆ, ಆಕಾಶವೇ ನೀರಾಯ್ತೇನೆ, ಸುರಿಯುತ್ತಿದೆ ಭೋರ್ ಭೋರೆನೆ ಮುಂಗಾರು ಮಳೆ ಧಾರೆ. ಲಯ ಭೀಷಣ ಮಳೆ ಭೈರವ ಮೈದೋರಲು ಭಯದಲ್ಲಿ ಮರೆಯಾಗಿವೆ ಶಶಿತಾರೆ. ಲಯ ರುದ್ರನ ಜಯದಿಂಡಿಮ ಘನ ವಜ್ರದ ರಾವ, ಭವ ವಿಪ್ಲವಕರ ಭೈರವ ವರ ತಾಂಡವ ಭಾವ. ದಿಕ್ಕಿಗೂ ಅದ ಹೊಕ್ಕಿದೆ ಕಾರ್ಮುಗಿಲಿನ ಕೇಶ, ಸಿಡಿಲ್ ಮಿಂಚಲಿ ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ಮಳೆ ಎಂಬುದು ಬರೀ ಸುಳ್ಳಿದು, ಮಳೆ ಎಂಬುದು ಬರೀ ಸುಳ್ಳಿದು. ಮಳೆ ಎಲ್ಲಿದು, ಮಳೆ ಎಲ್ಲಿದು, ಪ್ರಳಯದ ಆವೇಶ. ನೀ ತರುವ ಮಳೆ ಅಂತ ನಾನು 18 ವರ್ಷದ ಹುಡುಗಿಯಾಗಿದ್ದಾಗ ಬರ್ದಿದ್ದು. ಮಳೆ ನಿಂತ ಮೇಲೆ, ಮಳೆ ನಿಂತ ಮೇಲೆ ಮುಂದೆ ಹುಟ್ಟುವ ಕವಿತೆ ನಿನ್ನ ಕಣ್ಣು, ಮುಂದೆ ಹುಟ್ಟುವ ಕವಿತೆ ನಿನ್ನ ಕಣ್ಣು ಹೊಳೆದು ಹಾಗೇ ಮರೆಯಾಯಿತು. ಯಮುನಾ ತಟದ ತಳ ಬೆಳದಿಂಗಳ ಕೊಳಿಸುವಂತೆ, ಅಗಸೆ ಹೂ ಮೇಲೆ ಹೊತ್ತು ಕತ್ತಲೆ ಗೊತ್ತು ಗುರಿ ಇಲ್ಲದೆ ಬಣ್ಣ ಸವಿಯಲು ಕೂತ ಪಾಕರಗಿತ್ತಿಯ ರೆಕ್ಕೆಯಂತೆ, ಕಂದುವ ಸೂರ್ಯ ಗೋಲವ ಕಟ್ಟ ಕಡೆಗೊಮ್ಮೆ ಬಿಗಿದಪ್ಪಿ ಬೀಳ್ಕೊಡುವ ಕೊಡುವಣದ ಬಾನಿನಂತೆ, ಮಳೆ ನಿಂತ ಮೇಲೆ ಮುಂದೆ ಹುಟ್ಟುವ ಕವಿತೆ ನಿನ್ನ ಕಣ್ಣು. ಮಳೆ ಸುರಿಯುವ ಮುಂಚೆ, ಮಳೆ ಸುರಿಯುವ ಮುಂಚೆ ಈ ಭೂಮಿ ಧೂಳಲ್ಲಿ ಬಿಸಿಲ ತಹತಹದಲ್ಲಿ ಬೇರಿಲ್ಲದ ಈ ಎದೆ ಕಾದು ಕರಕಾಗಿ, ದೇಹ ಹೊರೆಯಾಗಿ, ಕಣ್ಣು ಬಿರುಕಾಗಿ, ಬೂದಿ ತುಂಬಿದ ಮಸಣವಾಗಿದ್ದಾಗ, ಹಾಳು ಸುರಿಯುವಾಗ ನೀನು ಎಲ್ಲಿದ್ದೆ, ನೀನು ಎಲ್ಲಿದ್ದೆ? ಅಪ್ಪರಿಸುವ ಅರಬ್ಬಿ ನೀಲಿ ನೀರಾಚೆ, ಕರಾವಳಿ ಘಟ್ಟ ಸಹ್ಯಾದ್ರಿ ಶಿಖರ ಮಾಲೆ, ತೆಂಗು ತಾವರೆ ದಾಟಿ ಹಿಮಾಲಯದ ಮೇಲೆ ಮೋಡವಾಗಿದ್ದೆಯಾ? ಇಲ್ಲ, ಬಾನಾಚೆ ದಿಕ್ಕಟ ತಪ್ಪಿ ತಿರುಗುವ ಮಿಂಚು ಬಳ್ಳಿಯ ಪಕ್ಷಿ, ಗುಡುಗ ಗರಡರ ಹೊತ್ತು ತರಲು ಹೋದ ಯಕ್ಷಿಯಾಗಿದ್ದೆಯಾ? ಕರುಣೆ ರಸ ಅರೆದು ತರಹೋದ ಬೌದ್ಧ ಭಿಕ್ಷುವಾಗಿದ್ದೆಯಾ? ಕಂಡರೂ ಕಾಣದ ಹಾಗೆ ಇದ್ದರೂ ಇರದ ಹಾಗೆ ಗಾಳಿಯಾಗಿದ್ದೆಯಾ? ಮಳೆ ನಿಂತ ಮೇಲೆ, ಮಳೆ ನಿಂತ ಮೇಲೆ ಕನಸ ಕನವರಿಕೆಯಲ್ಲಿ ತುಟಿ ತೆರೆದು ನಕ್ಕು ಕಾಯುವುದು ಕಮಲ ಮತ್ತೆ ಮಳೆಯ ಬರವಿಗಾಗಿ. ಅಲ್ಲಿಯವರೆಗೂ ಹೀಗೆ ನಿನ್ನ ಕಣ್ಣಲ್ಲಿ ಹೊಳೆದ ಹಳೆಯ ಕವಿತೆಯೇ ನನ್ನ ಹಾಡು. ಮತ್ತೆ ನೀ ತರುವ ಮಿಂಚು ಪಕ್ಷಿಗೆ ಕಾಯುವುದೇ ನನ್ನ ಹಾಡು. ಮಳೆಯನ್ನ ಭರಿಸಿದಂತ ವಿಷಯ. ಸೊ ಅವನು ಮಳೆಯನ್ನ ಗಾಳಿಗಳ ಮೂಲಕ ಭರಿಸಿದ್ದ. ಹಾಗಾಗಿ ಇದು ಫಸ್ಟ್ ಮಳೆ ಜಾಸ್ತಿ ಬಂದ್ಬಿಟ್ಟು ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋನೆ, ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋನೆ. ಈಗ ಬರ್ತೇನಂತ ಹೇಳಿ ಹೋದವನಲ್ಲಿ ನೀ ಎಲ್ಲಿ ನಿನ್ನ ಹಾದಿಯಲ್ಲಿ, ನೆಲ ಬಿರಿತು ಪಾತಾಳ ಬಿಸಿಯುಸಿರು ತಾಕೀತು, ಹಸಿರೆಂಬ ಶಬ್ದ ಮರೆಯಾಗಿ, ಹಸಿರೆಂಬ ಶಬ್ದ ಮರೆಯಾಗಿ ಮರಗುವ ಮಣ್ಣಿನ ಮೈಯಾನ ಹಸಿಹಾರಿ, ಮಣ್ಣಿನ ಮೈಯಾನ ಹಸಿಹಾರಿ, ತುಳಿಯ ಬೆಂಕಿಯ ಮರೆದ ಮಳೆರಾಯ, ಸುರಿಯೋ ಪಾತಾಳ ತುಳುಕಾಲು ಮಳೆರಾಯ. ಕೆರೆ ಬಾವಿ ತಳವಣಗಿ, ಕೆರೆ ಬಾವಿ ತಳವಣಗಿ ಬರೀ 3 ಹನಿ ನೀರು, ಒಂಟಿ ತಾರಿಯ ನೆರಳು ಮೂಡ್ಯಾವ, ಹಚ್ಚಿನ ಹೊಳಿಗಾಳು ಬರಿ ಬಚ್ಚಲಾಗ್ಯಾವ, ಮರಿಮೀನು ಹೊಟ್ಟಿಯ ಹೊಸದಾವ, ಮರಿಮೀನು ಹೊಟ್ಟಿಯ ಹೊಸದಾವ, ಮೈ ತೊಗಲ ಕಪ್ಪಾನ ಕಂಬಾಳಿ ಮಾಡೇವ. ಗುರುಚಿಯ ತಿರುಗೇವ ಮಳೆರಾಯ, ಗುರುಚಿಯ ತಿರುಗೇವ ಮಳೆರಾಯ, ಸುರಿಯೋ ಪಾತಾಳ ತುಳುಕಾಲಿ ಮಳೆರಾಯ, ಪಾತಾಳ ತುಳುಕಾಲಿ ಮಳೆರಾಯ. ಹಸಿರು ಪತ್ರದ ಮೇಲೆ ಹಾಯಿ ಬಿಚ್ಚಿದ ಧ್ವನಿ, ಹಸಿರು ಪತ್ರದ ಮೇಲೆ ಹಾಯಿ ಬಿಚ್ಚಿದ ಧ್ವನಿ, ಸೋನೆ ಮಳೆ ಹನಿಗೆ ಮೈ ತೆರೆದು ಹಾಯಾಗಿ, ಕಾಮನೆಯ ಕಣ್ಣುಗಳಿಗೆ ಬಣ್ಣ ಬಣ್ಣವ ತೊಡಿಸಿ, ಮೋಡ ಸಂದುಗಳಿಂದ 3 ಹನಿ ಪಟಪಟ,
ಇಬ್ಬನಿಯ ಹೊತ್ತು ಬಕಳೆಗಳು ತಲೆದೂಗಿ ಸೋನೆ ಮಳೆಯ ಸಂಜೆ. ತಣ್ಣನೆಯ ಮೈಯಲ್ಲಿ ಬಿಸಿ ಕನಸು ಕಾವೇರಿ, ಹನಿಮಳೆಯ ಚಳಿಯಲ್ಲಿ ಹಚ್ಚಡವು ಮೈಯೇರಿ, ಸಂದು ಗೊಂದುಗಳಲ್ಲಿ ಶಾಖ ಮನೆ ಮಾಡಿ ಚಳಿಮಾಡ ಸಂಧಿಗಳು ಬಿಸಿ ಹೊಗೆಯ ಹೊರಹಾಕಿ ಹಚ್ಚಡದ ಎದೆಯಲ್ಲಿ ಕಿಲಕಿಲಾ ಕಂಠಗಳು ಸೋನೆ ಮಳೆಯ ಸಂಜೆ. ಮಣ್ಣ ಎದೆಯಲ್ಲಿ ಸಣ್ಣ ಹನಿ ತುಣುಕುಗಳು ಹುಡುಕಿ ಆಳದಲ್ಲಿ ಕಾವು ಕೂಡುವ ತಾವು, ಹಸಿರ ಬಸಿರಲ್ಲಿ ಚುಂಬನದ ಸದುರು, ಮಳೆ ಬಿದ್ದ ನೆಲದಲ್ಲಿ ಪತ್ರಗಳು ಕುಡಿಯುಚ್ಚಿ ಹಾಡು ಬಿರಿಯುತ್ತವೆ ಸೋನೆ ಮಳೆಯ ಸಂಜೆ. ನಿನ್ನೆದೆಯ ರೇಖಿನಲ್ಲಿ ಮಣ್ಣ ವಾಸನೆ ಬಂದಿ, ನಿನ್ನೆದೆಯ ರೇಖಿನಲ್ಲಿ ಮಣ್ಣ ವಾಸನೆ ಬಂದಿ, ಹನಿ ಹನಿ ಮಳೆಗೆ ಹೊರಗೆತ್ತು ಹಾಯಾಗಿ ಬಂದ ದೋಣಿಗಳೆಲ್ಲ ನಿಲ್ಲೋ ರೇವುಗಳಾಗಿ, ದಿನವೆಲ್ಲ ಹನಿ ಬಿದ್ದು ಸಂಜೆವೆಲ್ಲನೆಗಾಗಿ ಕಾವುಗಳು ಬಸಿರಾಗಿ ಮೌನ ಹೊರಬಿದ್ದು ಸೋನೆ ಮಳೆಯ ಸಂಜೆ. ಮೊದಲ ಕವನದ ಶೀರ್ಷಿಕೆ ಮೊದಲ ಮಳೆ. ಮಳೆ ಬಹಳ ಜಾಸ್ತಿ ಇದ್ದ ಕಾಲದಲ್ಲಿ ಕೇಳಿ ಮಲೆನಾಡಿನವರು ಅಲ್ಲಿ ವಾರಗಟ್ಟಲೆ ಮಳೆ ಬರುವಂಥ ಸಂದರ್ಭದಲ್ಲಿ ಬರುವಂಥದ್ದು. ವಸುಧೆಯ ಬೇಗೆಗೆ ತಂಬೆದರು, ಹರಿಯುವುದು ಬಾಲ್ಯದ ನೆನಪು, ಕಾಗದದ ನಾವಿಗಳ ಸಾಲು, ಅಡರುವ ಮಣ್ಣ ಕಂಪು, ಕಾಯಿಸಿದ ಕಾಫಿಗೆ ನೆನಪುಗಳ ಸಕ್ಕರೆ, ಪ್ರಥಮ ಪ್ರೇಮದ ಚುಮು ಚುಮು ಸಿಂಚನ, ಬಳುಕುವ ಬಳ್ಳಿಗೂ ಕಂಪನ, ನಡುವ ಮಲ್ಲಿಗೆಯ ಮಿಂಚು ಹನಿಗಳಿಗೆ ಮೊದಲ ಸ್ಪರ್ಶದ ರೋಮಾಂಚನ. ಬರೀ ಮಳೆಯಲ್ಲವಿದು ಭೂಮಿ ಬಾನ ಮಿಲನದ ಕ್ಷಣ, ಭೂಮಿ ಬಾನ ಮಿಲನದ ಕ್ಷಣ. ಇನ್ನೊಂದು ಹೆಂಚಿನ ಮನೆ. ಉದುರಿದ 4 ಹನಿಗಳು ಬೀಸಿದ ತಂಪು ಗಾಳಿ, ಹರಡಿದ ಹಸಿರು ಚಿಗಿತ ರೈತನ ರೆಕ್ಕೆ, ಹಾರಾಡಿತು ಹೆಂಚಿನ ಮನೆಯ ಕನಸು. ಕಾಲ ಕಾಯಲಾರದು ಕನಸು ಗಾಳಿ ಹನಿಗಳಿಂದ ಹಾರಿತು ದೂರ. ಬಿರಿದ ಭೂಮಿಯಲ್ಲೂ ಉಸಿರಾಡುತ್ತಿದೆ ಕನಸಿನ ಹೆಂಚಿನ ಮನೆ. ಬಿರಿದ ಭೂಮಿಯಲ್ಲೂ ಉಸಿರಾಡುತ್ತಿದೆ ಕನಸಿನ ಹೆಂಚಿನ ಮನೆ. ಆ ಸ್ಥಳದಲ್ಲಿ ಮಲ್ಹಾರ ರಾಗ ಹಾಡಿದಾಗ ಮಳೆ ಬಂತಂತೆ. ಈ ಆಧುನಿಕ ಆಸ್ಥಾನದಲ್ಲಿ ಮಳೆ ರಾಗ ಹಾಡಿಸ್ತಾ ಇದ್ದಾರೆ. ಅದು ಮಳೆಯ ಸೂಚನೆಯೂ ಕೂಡ ಇಲ್ಲದೆ ವಾರಗಳು ಕಳೆದು ಹೋಗಿದ್ದಾರೆ. ಖಂಡಿತ ಆ ಮಳೆಯ ಆಶಯದೊಂದಿಗೆ ಕವಿತೆಯನ್ನ ಓದೋಣ. ನಾನು ಮೊದಲಿಗೆ ಚನ್ನವೀರ ಕಣಿವೆಯವರ ಕವಿತೆ ಓದ್ತೀನಿ. ಅಷ್ಟೊಂದು ಪರಿಚಿತವಲ್ಲದ್ದು. ಅಡ್ಡ ಮಳೆ ಹೊಡೆದ, ಮಳೆ ಸರಿಯಾಗಿ ಬಂದಿದ್ರೆ ಈಗ ಅಡ್ಡ ಮಳೆ ಹೊಡೆಯುವಂಥ ಕಾಲ. ಅಡ್ಡ ಮಳೆ ಹೊಡೆದು ಹೋಯಿತು ಗುಡ್ಡದ ಆಚೆಗೆ, ಹೊಲ ಗದ್ದೆಗಳ ದಾಟಿ ಬೇರೂರಿಗೆ, ಅಲ್ಲಿಯೂ ನಮ್ಮಂತೆ ಚಡಪಡಿಸಿ ಉಸಿರು ಕಟ್ಟಿ ಕುಳಿತಿರಬಹುದು ಜನರು ಹೊಚ್ಚ ಹೊಸ ಮಳೆಗೆ. ಎತ್ತರದ ಕಡೆ ಉತ್ತರದ ಕಡೆಯಿಂದ ಬೀಸಿ ಬಂದಿತು ಗಾಳಿ ದಕ್ಷಿಣಕ್ಕೆ, ಮೋಡದಲ್ಲೊಂದು ಮೋಡ ಉದ್ಭವಿಸಿ ಆಕಾಶವನ್ನೆಲ್ಲ ವ್ಯಾಪಿಸಿತು. ನೋಡುತ್ತ ನೆರವ ಗಗಗಮಿಸಿತು. ಕೊಳೆಮಿಂಚು ಕೊರೆದು ಕೋರೈಸಿ ಗುಡುಗು ಹುಟ್ಟಿಸಿ ನಡುವು, ಎಲ್ಲೋ ಬಡಿಯಿತು ಸಿಡಿಲು ಬಟಾ ಬಯಲು. ನಡುವೆ ತಣ್ಣಗೆ ತಂಪು ನೀರೆಲ್ಲ ಕೆಂಪು ಹೊರಲು, ಬಿರು ಬಿಸಿಲಿ ನಾಳಿಕೆ ಬಗ್ಗು ಬಡಿದು ಹೊರಬಿದ್ದ ಬಿರುಗಾಳಿ ಆಂದೋಲನದ ಆಮಾಯಕ ತಿರುವು. ಹೊಲಸೆಲ್ಲ ತೊಳೆದು ಹೊಳೆದಿರುವುದು ಹೊಸ ಜೀವನದ ಕಾಂತಿ ವಾತಾವರಣದಲ್ಲಿ ನಿರ್ಭೀತಿ ನಿರಂಕುಶಮತಿ. ಹೊಸ ಜೀವನದ ಕಾಂತಿ ವಾತಾವರಣದಲ್ಲಿ ನಿರ್ಭೀತಿ ನಿರಂಕುಶಮತಿ. ಮೇಯಲ್ಲಿ ಮಳೆ. ತಿಂಗಳಿತ್ತಲ್ಲ ಒಂದು ಕ್ಷಣ ಹಿಂದೆ,
ಆಕಾಶದ ಅಂಗಳ ತುಂಬ ಕಣ್ಣು ಮಿಟುಕಿಸುವ ನಗುವ ನಕ್ಷತ್ರಗಳು ಇದ್ದವು. ಎಣಿಕೆಗೆ ಸಿಗದ ಅಕ್ಷಯ ರೂಪಿಗಳು. ನೋಡುತ್ತಾ ಕರಿಯ ಮೋಡಗಳೆದ್ದು ಹರಿಹಾಯ್ದು ಸರಿ ರಾತ್ರಿಯಲ್ಲಿ ಮಾಡಿ ಬಂದೇ ಬಂತು. ತಣ್ಣನೆ ಗಾಳಿ, ಹಿತವಾದ ಸೀರಣಿ, ಇನ್ನೊಮ್ಮೆ ಬಣ್ಣದ ಕನಸುಗಳ ಹೆಣೆಯುತ್ತಾ ಸುಖದ ಮಬ್ಬಿನಲ್ಲಿದ್ದವು. ಯಾರು ಯಾರನ್ನೋ ಬಾಚಿ ತಪ್ಪಿ ಮಲಗಿದ್ದವು. ಮರುದಿನದ ಮಾತು ಮಳೆಯದೆ. ಕೆಲವರೆಂದರು ಇದು ಯಾವ ಬೆಳೆಗೂ ಒಳಿತಲ್ಲವೆಂದು. ಇನ್ನು ಕೆಲವರು ನಾವು ಮೊದಲೇ ಹೇಳಿರಲಿಲ್ಲವೇ, ಬೇಸಿಗೆಯ ಕಾವು ಹೀಗೆ ಎಂದರೆ ಮತ್ತಿನ್ನೇನು, ಅದು ನಾಳೆಯೂ ಬರುವುದೇ ಅಥವಾ ಇದೇ ಸಂಜೆಯ ವೇಳೆ ಮತ್ತೆ ಬರುವುದೇ? ಆದರೇನು, ಬಂದ ಕುರುಹೂ ಇಲ್ಲದಂತೆ ಮಾಯವಾಗುವುದು. ಬಂದ ಕುರುಹೂ ಇಲ್ಲದಂತೆ ಮಾಯವಾಗುವುದು ಬೆಂದು ಬಳಲಿದ ನೆಲದಲ್ಲಿ ಎಲ್ಲವೂ. ನಮ್ಮ ನಿದ್ದೆಯಲ್ಲಿ ಕಂಡವರು ಎಂದಾದರೂ ಇಲ್ಲಿ ಇದ್ದವರೇ? ನಮ್ಮ ನಿದ್ದೆಯಲ್ಲಿ ಕಂಡವರು ಎಂದಾದರೂ ಇಲ್ಲಿ ಇದ್ದವರೇ? ಒಡೆದ ಮಾತ್ರಕ್ಕೆ ನೀರಗುಳ್ಳೆ ಎದ್ದು ಅಂಗಳ ತುಂಬ ತುಂಬಿದುದು ಸುಳ್ಳೆ. ಕಣ್ತುಂಬ ಹಿಂಜರಿಕೆ, ತುಟಿ ತುಂಬ ಮೋಹ, ಕೈ ಬೆರಳುಗಳಲ್ಲಿ 7 ಬಣ ತುಂಬಿಕೊಂಡ ಕನಸಿನೂರಿನ ಕಾಮನಬಿಲ್ಲೆ. ಮಳೆ ನೆರೆದು ಬಿಸಿಲೊರೆದು ಅದೇ ಆ ಘಳಿಗೆಯಲ್ಲಿ ಚಿಟ್ಟೆಯೊಂದು ರೆಕ್ಕೆ ಬಿಚ್ಚಿ ಗಗನಕ್ಕೆ ಚಿಮ್ಮಿದ ಕ್ಷಣದಲ್ಲಿ ಮೂಡಿದ ಇಂದ್ರಚಾಪ ಆ ಕ್ಷಣದ ಸತ್ಯ. ನನ್ನ ಅನುಭವಕ್ಕಷ್ಟೇ ಪಾಲುದಾರ ನೀನು, ನಿರೀಕ್ಷೆಗಳಿಗಲ್ಲ. ಆದರೂ ಕಾಯುವುದು ಕೊರಗುವುದಕ್ಕಿಂತ ಸುಲಭ. ಕೈ ಬೆರಳು ಹಿಡಿದು ಪಗಡೆ ಆಡಿದವನು ಮೈತುಂಬ ನವಿಲಗರಿ ಬಿಟ್ಟು ಹೋಗಿದ್ದಾನೆ. ಕಿವಿಯಲ್ಲೇ ಬೀಡು ಬಿಟ್ಟ ಗುಂಗಿ ಹುಳ ಬಿಟ್ಟು ಬಿಡದೆ ಗುಣಗುಣಿಸುತ್ತದೆ. ನನಗೆ ಮಾತ್ರ ಕೇಳುವ ರಾಗವೊಂದನ್ನು ಕೇಳಿದಾಗಲೆಲ್ಲ ಕಣ್ಣಲ್ಲಿ ಮೋಡ, ಒಡಲ ತುಂಬಾ ಮಳೆ. ಕವಿತೆಯ ಶೀರ್ಷಿಕೆ ಕಣ್ಣ ಮಳೆ. ನೀಲಾಕಾಶದ ನಿಹಾರಿಕೆಗಳ ನಡುವೆ ನಗು ಹುಡುಕುವಾಗ, ನೀಲಾಕಾಶದ ನಿಹಾರಿಕೆಗಳ ನಡುವೆ ನಗು ಹುಡುಕುವಾಗ ಹಠಾತ್ತನೆ ನಿನ್ನ ಅಳು ಸಿಕ್ಕಿತು. ದುಃಖ ತಪ್ತ ಮೋಡಗಳ ಮೌನ ಸೀಳುತ್ತಾ ಸಿಡಿಲೊಂದು ಸೀಳಿ ಮಳೆ ಹನಿಯ ನೋವು ಉಕ್ಕಿತು. ಕುರುಡುಗಣ್ಣಿನ ಚಂದ್ರನಿಂದ ಬೆಳದಿಂಗಳು ತುಟ್ಟಿಕ್ಕಿತು. ದಾರಿ ಗುರುತ ಹಿಡಿದು ಅಂಗೈಯ ಗೆರೆಯಲ್ಲೇ ನಡೆಯುವಾಗ ಮುಳ್ಳಿನ ಮಾಲೆ ಮುಡಿದ ಗಿಡವ ನೆಟ್ಟವರಾರು? ಬೇನೆ ಉಂಡ ಬದುಕಿಗೂ ನಿನ್ನ ಸಾಂಗತ್ಯ ಬೇಕೆನಿಸಿದಾಗ ಪ್ರೇಮದ ಅಂಗಾಲಿನಲ್ಲೂ ಮುಳ್ಳ ಕಿತ್ತ ಗುರುತು. ಆದರೆ ಕಣ್ಣುಗಳ ಹೊರಗೆ ಬಿಚ್ಚುವವರಾರು? ಬೀದಿ ದೀಪ ಮಲಗುವ ಹೊತ್ತಲ್ಲಿ ಮನೆ ದೀಪ ದೊಡ್ಡದಾಗುತ್ತದೆ. ಕತ್ತಲೆಯ ಕೆಚ್ಚಲಲ್ಲಿ ಬೆಳಕು ಹಾಲಾಗುವಷ್ಟರಲ್ಲಿ ಕೋಲಾಹಲ ಎಬ್ಬಿಸಿದ ರಾತ್ರಿಗೆ ಎದೆಬೇನೆ ಬಂದಿತು. ಬರೀ ಬೆಲ್ಲವಷ್ಟೇ ತಿಂದರೆ ಯುಗಾದಿ ಹೇಗಾದೀತು? ಗುಲಾಬಿ ಗಲ್ಲದಲ್ಲಿ ಮುಳ್ಳು ಪರಿಚಿದ ಗುರುತಿದ್ದರೂ ಸುಗಂಧದ ಸೀಮೆಗೆ ಬೇರಿಯಲ್ಲಿದೆ ಹೇಳು. ಬಿದ್ದಷ್ಟು ಬೀಳಲಿ ಕಣ್ಣ ಮಳೆ ನೋವ ಕಡೆ ಕೀಳಲಾಗಿದೆ. ಇರಲಿ ಬಿಡು ಈ ಒಂದು ರಾತ್ರಿಯಾದರೂ ನೋವು ಉಸಿರಾಡಲಿ. ಮುಂಜಾನೆ ನಗುವಿಗೆ ತುಟಿಯಲ್ಲೊಂದಿಷ್ಟು ಜಾಗ ಇಡು. KS ನಿಸಾರ್ ಅಹಮದ್ ಅವರ ಸಂಜೆ 5ರ ಮಳೆ ಅನ್ನುವಂಥ ಕವಿತೆಯನ್ನ ಓದ್ತಾ ಇದ್ದೀನಿ. ಸಂಜೆ 5ರ ಮಳೆ. ಸಹ್ಯಾದ್ರಿ ಕಾಲೇಜಿನ ಆಗಸ್ಟ್ ತಿಂಗಳಿನ ಒಂದೇ ತರದ ಸಂಜೆ 5ರ ಮಳೆ. ಕೆಮಿಸ್ಟ್ರಿ ಅಟೆಂಡರ್ನ ಮಾಸಲು ಬೇಟ, ಬೈಗಲ್ಲಿ ನವಿಲು ಗಿಳಿ, ಮೈನ ಹೆಸರಿರದ ಕಾಡು ಹಕ್ಕಿಗಳ ಹೊರದೂಡುವ ಪಶ್ಚಿಮ ಕ್ಷಿತಿಜದ ರಗ್ಗು ಮುಸುಕಿನ ನೋಟ. ತೀರ್ಥಹಳ್ಳಿ ಗೌಡ ಭಟ್ಟರ ಅಡಿಕೆ ತೋಟಗಳ ಬೇರಿ ತಡಿಕಿ ದಾಟಿ ಬುಡದಡಿಯ ಮೌನದ ಮಡಿಕೆಗಳ ಮಡಿಗೊಳಿಸಿ ಶಬ್ದದಿಂದ ಕಪ್ಪು ಭತ್ತವ ಥಡಿಸಿ ಬೆಟ್ಟಗಳ ನಡೆಸಿ ಸೋಂಬೇರಿ ಬಿಸಿಲ ಹೊಡೆದಟ್ಟಿ ಬಾನಗಳ ಬಿಡಾರಗಳ ಕಟ್ಟಿ ಜಿಯೋಲಜಿ ಲ್ಯಾಬೊರೇಟರಿಯ ಹಿಂಬದಿಯಲ್ಲಿ ಹೆಗ್ಗಡತಿ ಬಟ್ಟಗಳ ಪಟಪಟ ಕಪ್ಪು ಭೀತಿಯಾಗುವ ಗಾಳಿ ಹರಟುತ್ತಾ ಸಂಬಳ ಪಡತಿ ಕಾರಿಡಾರಿಗೆ ಬಂದ ಮೇಷ್ಟರಿಗೆ ಇರಿಚಲಾಗಿ ತಾಗಿ ಶಾಪಕ್ಕೆ ಬಾಗಿ. ಹಿಟ್ಲರ್ನ ತಮ್ಮ ದನ ಕತ್ತೆ ಎಮ್ಮೆ ಕೊಡೆ ಮಳೆಯಂಗಿ ಸ್ಕೂಟರ್ ಸೈಕಲ್ಲುಗಳ ಗುಮ್ಮ ಬೇಗ ಊರು ಸೇರುವ ಆತುರದ ಹುಡುಗಿಯರ ಕಣ್ಣಲ್ಲಿ ಭಾವೋದ್ವೇಗದ ಲಂಗರೇರಿಸಿ ಕ್ಲರ್ಕ್ ರಾಜಣ್ಣನ ಮೂಗಿಗೆ ಗೋಪಿ ಹೋಟೆಲಿನ ಒಗ್ಗರಣೆಯ ಚುರುಕು ಹೊತ್ತಿಸಿ ಯಾರಿಗೂ ಬೇಡದ ಬಿಕನಾಸಿ. ಹೊಸದಾಗಿ ಸ್ಕೂಲಿಗೆ ಸೇರಿಸಿದ ಹಸುಳೆಯ ಅಡುವಿನ ಆಮೆ ನಡುಗೆಯ ಬೇಸಿಗೆಯ ತುಂಗೆಗೆ
ಕನ್ಯೆ ಕಾಲಿನ ಕಸುವು ಕುದುರಿಸಿದ. ಹೀಗೆ ಹೀಗೆ ಹಿಡಿದರೆ ಮಳೆ ಚಂಡಾಲ, ಕಟ್ಟುವುದೆಲ್ಲಿ ಮಾರಾಯರೆ ಪೆಂಡಾಲ. ಯೂನಿಯನ್ನಿನ ಉದ್ಘಾಟನೆಗೆ ಪ್ರಿನ್ಸಿಪಾಲರಿಗೆ ನಿದ್ದೆ ಭರಿಸದ. ಚುನಾವಣೆಯ ಅನ್ಯಾಯ ಖಂಡಿಸಿ ಆರಿಸಿ ಬಂದವನ ಉಚ್ಚಾಟನೆಗೆ ಮುಷ್ಕರ ಕಡೆಗೆ ಹೇಗೆ ಭಂಡ ವಿದ್ಯಾರ್ಥಿ ಮುಖಂಡ ಕೊಟ್ರೇಸಿ ಕೈ ಹಿಸುಕಿದ. ತರಳೆ ಈ ಮಳೆ. ನಾನು ಓದ್ತಾ ಇರೋ ಮೊದಲನೇ ಕವಿತೆ ಶ್ರೀಯುತ ಸುಬ್ರಾಯ ಚಪ್ಪಾಡಿಯವರ ಶ್ರಾವಣದ ನಡುವೆ. ಮಸಿಮೆತ್ತಿದ ಆಕಾಶ, ಕೆಳಗೆ ಜಲಮಯ ಭೂಮಿ, ನಡುವೆ ಒಂದಾಗಿಸುವ ಮಂಜು ಪರದೆ, ಕಪ್ಪು ಗಟ್ಟಿದ ಹಸಿರು ಮುಖವೆಲ್ಲ ಆಗಸಕ್ಕೆ, ತಡದಲ್ಲಿ ಮುಳುಗುಡುವ ಜೀವಜಾತ್ರೆ. ಬಾನಲ್ಲಿ ಕಾತರದ ಮಿಂಚು ಮೋಡದ ಆಚೆ, ಧಡ ಧಡಿಸು ಬೆದೆ ಗುಡುಗು ಅಶ್ರು ಬಿಂದು. ಮರಗಳಿಗೂ ಈಗ ಬೇರಿನ ಚಿಂತೆ, ಈ ಮಣ್ಣ ಸಂಗ ತೊರೆಯುವ ಭಯದ ಕೆಟ್ಟ ಕನಸು. ಮಂಜು ಮರೆಯಲ್ಲಿ ಹಾದು ಹೋಗುತ್ತಾವೆ ಅಸ್ಪಷ್ಟ, ಚಹರೆಯನ್ನು ಹೊತ್ತ ಮುಖಗಳು ಅನೇಕ. ಆ ಮುಖಗಳಲ್ಲಿ ಹೊಳೆವಂಥ ಭಾವಗಳೇನು, ಮಡುಗಟ್ಟಿ ನಿಂತ ಒಳತುಡಿತವೇನು. ಅಷ್ಟೊಂದು ಭಾವಗಳ ಮೆರವಣಿಗೆ ನಡುವೆಯೂ ಹೊಳೆಯುವುದು ಯಂತ್ರ ಸಮ ನಿರ್ಭಾವವೇ. ಒಂದೊಂದೇ ಮುಖವಾಡ ಕಳಚಿ ಬಿದ್ದಾಗಲೂ ಕೊನೆಗೂ ಉಳಿಯುವುದೇನು ನಿಗೂಢವೇ. ಎಲ್ಲವೂ ಅಸ್ಪಷ್ಟ ಇರುವುದಕ್ಕೆ ಬೇರೆಲ್ಲಿ, ಮಂಜು ಮುಖವಾಡಗಳ ಗೋಜಲಲ್ಲಿ. ಆಳದಲ್ಲಿ ಕುದಿವಬ್ಬಿ ಗಗನವೋ ನಾಪತ್ತೆ, ಸತ್ತೆ ದುಡಿಯುವ ಜೀವ ಜಾತಕೆಲ್ಲಿ. ಕೇಳುವುದು ಗೋರಿಡುವ 100 ಸ್ವರಗಳು ನಡುವೆ, ನಮ್ಮದೇ ಸ್ವರ ಎಲ್ಲಿ ಹೋಯಿತು ಜಾರಿ. ನೆಲೆಯಿಲ್ಲದಲೆವ ಗುರಿ ಆಸೆ ಮಾಗುವ ಹಾಗೆ, ಸಹಜ ಅನುಸಂಧಾನ ಗೆಲ್ಲಿದಾರಿ. ಶ್ರಾವಣಕ್ಕೆ ಏಕಿಂಥ ರೂಪ, ಕಾವಳದಲ್ಲಿ ಕುದಿವಡಲ ತಡಬೇಕೆ. ಎಲ್ಲಿ ಬಾರ ಆಚೆ ದಾಟುವುದಕ್ಕೆ ಕಾತರದಿ ಕಾದವಗೆ, ಕಾರ್ತೀಕದ ದೀಪಕ್ಕೆ ಎಷ್ಟು ದೂರ. ಊರಿಗೆ ಬಂದ ಮಾವನ ಮಗಳು ಮರಳಿ ಹೊರಟ ಸಂಜೆ, ಜೊತೆಗೆ ಕಟ್ಟಿದ ಕಡ್ಡಿ ಮನೆ ಅಂಗಳದಲ್ಲೇ ಉಳಿದ ಸಂಜೆ. ಅರ್ಧ ಆಡಿ ಬಿಟ್ಟ ಬುಗುರಿ ಎಲ್ಲೋ ಮರೆತ ಸಂಜೆ. ಮುಗಿಯಲಿರುವ ಬೇಸಿಗೆ ರಜೆಯ ಕಟ್ಟ ಕಡೆಯ ಮುಸ್ಸಂಜೆ. ಅಗೋ ಅಲ್ಲಿ ಬಿತ್ತು ನೋಡು ಮೊಟ್ಟ ಮೊದಲ ಮಳೆ, ವರ್ಷದ ಮೊಟ್ಟ ಮೊದಲ ಮಳೆ. ಅಮ್ಮನ ಹರಿದ ಸೀರೆಗಳನ್ನು ಒಣಗಗೊಡದ ಮಳೆ, ಅಪ್ಪನ ದುಡಿಮೆಗೆ ಬೆವರ ಸಾಕ್ಷಿ ಸಿಗಲು ಬಿಡದ ಮಳೆ. ಎರಡಂಗಿಯಲ್ಲಿ ಒಂದು ಹರಿದು ಇನ್ನೊಂದು ತೊಳೆಯದಂತೆ ಉಳಿದ ಮುರುಕು ಕೊಡೆಯ ಹುಡುಗನನ್ನು ಮೀಸಿ ನಲಿದ ಮಳೆ, ಅಂಗಿ ತೊಳೆದು ಕುಣಿದ ಮಳೆ. ಅಂಡರ್ ಪಾಸಿನ ಭಿಕ್ಷುಕರನ್ನು ಕದ್ದು ಒಯ್ಯುವ ಮಳೆ, ಸರ್ನೇಮಿಗೆ ಕೊಟ್ಟ ಓಟುಗಳ ಕಿತ್ತು ಬೀಗುವ ಮಳೆ. ಕೆಲಸ ಸಿಗದ 100ನೇ ದಿನ ತನ್ನೆದೆಗೆ ಬಂದು ಬಿದ್ದ ಮಗನ ಕೊನೆಯ ಕಣ್ಣೀರ ಹೀರಿಕೊಂಡು ಹೊಳೆಯಾಗಿ ಹರಿವ ಮಳೆ, ಇದು ನನ್ನ ಊರ ಮಳೆ. ಅವಳ ಕೆನ್ನೆ 100 ಬಾರಿ ನುಂಗಿಕೊಂಡ ಮಳೆ, ಅವನ ಎದೆಯ ಬಿರುಕಿನಲ್ಲಿ ಇಂಗಿ ಹೋದ ಮಳೆ. ಎಲ್ಲೋ ಮೋಡಗಳು ಬುದ್ಧಿಕೊಳ್ಳಲು ಇಲ್ಲಿ ನಮಗೆ ಸಿಡಿಲು ಬಡಿವ, ಎಲ್ಲೋ ಮೋಡಗಳು ಬುದ್ಧಿಕೊಳ್ಳಲು ಇಲ್ಲಿ ನಮಗೆ ಸಿಡಿಲು ಬಡಿವ, ನಾವು ನಾವೇ ಸೃಷ್ಟಿಸಿಕೊಂಡ ಚಂಡ ಮಾರುತ ಮಳೆ, ಇದು ನಮ್ಮೊಳಗಿನ ಮಳೆ. ನಮಸ್ಕಾರ. ವಿದ್ಯಾಲಕ್ಷ್ಮಿ ಮೇಡಮ್ ಹೇಳಿದ ಹಾಗೆ ಬಿರುಗಾಳಿ ಅಂತದ್ದೇ ಕವಿತೆಯನ್ನ ನೀನೇ ಓದ್ಬೇಕು, ಚೆನ್ನಾಗಿ ಓದ್ತೀಯ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ತೆಂಕಣ ಗಾಳಿ ಆಟ ಪಂಚಮಗೇಶ್ವರ ಬರುವಂತಹ ಅತ್ಯದ್ಭುತವಾದ ಕವಿತೆ. ಕರಾವಳಿಯ ಮುಂಗಾರು, ಅದರಲ್ಲೂ ಬಿರುಗಾಳಿ ಬಿರುಸಿನಿಂದ ಬಂದ್ರೆ ಏನೆಲ್ಲ ಆಗ್ಬೋದು ಅಂತ ಇಲ್ಲ, ಅದರದೇ ಆದ ಫೋರ್ಸ್ ಇದೆ ಕವಿತೆಯಲ್ಲಿ. ಆ ಗತಿ ಇರ್ಬೋದು ಅಥವಾ ಅವರ ಶಬ್ದಗಳಿರ್ಬೋದು. ಇದನ್ನ ಸುಮ್ಮನೆ ವೈಯಾರದ ಧ್ವನಿಯಲ್ಲಿ ಓದಲಿಕ್ಕಾಗಲ್ಲ, ಬಿರುಗಾಳಿಯ ರೀತಿ ಹೇಗೆ ಓದ್ಬೇಕಾದ್ರಿಂದ ತೆಂಕಣ ಗಾಳಿ ಆಟ ಬರಲಿದೆ, ಆಹಾ ದೂರದಿ ಬರಲಿದೆ. ಬುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತವು ಕೂಯುವ ಕೂವೋ, ಹೊಸತಿದು ಕಾಲನ ಕೋಣನ ಓವೋ, ಉಸಿರಿನ ಸುಯ್ಯೋ ಸೂಸೂಕರಿಸುತ್ತ ಬರುವುದು ಬರಬರ ಬರದಲ್ಲಿ ಬರುವುದು. ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಒಬ್ಬರ ಎಪ್ಪಿಸಿ ಕಡಲಿನ ನೀರಿಗೆ ಬೊಬ್ಬುಡಿ ತೆರೆಯನ್ನು ದಡಕ್ಕೆ ಹೊಂದಿಸಿ ಅಪ್ಪದಲ್ಲಿ ಬೋಧನೆ ಗುಂಗಿಸಿ ಬರುತ್ತದೆ, ಮೈ ತೋರದೆ ಬರುತ್ತದೆ, ಅದೇ ಬರುತ್ತದೆ. ನಡು ಮುರಿಯುತ್ತ ನಗನಾವೆಗೆ ಕೂವೆಗೆ ಉಳಿಸಿದ ಹಾಯಿಯ ಹರಿಯುತ್ತ ಬಿರಿಯುತ್ತ ಹಡಗನ್ನು ಕೀಳಿಸಿ ತುಮುರನ್ನು ತೇಲಿಸಿ ದಡದಲ್ಲಿ ಚಾಡಿಸಿ ದೋಣಿಯ ನಾಡಿಸಿ ಇದೆ 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 ಬರುತ್ತಿದೆ. ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊರದೆತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನು ಊದಲು ಹಾರುತ್ತಾ ಬರುತ್ತಿದೆ, ಇದೆ 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 ಬರುತ್ತಿದೆ. ಸಡಲಿಸಿ ಮಡದಿಯ ರುಡಿಯನ್ನು ಮುಡಿಯನ್ನು ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ ಹುಡುಗರ ತಲೆ ಕಪ್ಪಿಯ ಆಟವ ದಡಬಡ ನಾಡಿಸಿ ಮನೆ ತೋಟವ ಅಡಿಮೇಲಾಗಿಸಿ ತೆಂಗನ್ನು ನಾಗಿಸಿ ಅಡಿಕೆಯ ಬಾಗಿಸಿ ಮನೆಯಿಬ್ಬಾಗಿಸಿ
ಬುಡದೂಟಾಡಿಸಿ ತಲೆ ತಾಟಾಡಿಸಿ ಗುಡಿಸಲ ಮಾಡಲು ಹುಲು ಹುಲು ಮಾಡಿಸಿ ಬಂತೈ ಬಂತೈ ಇದೆ ಇದೆ ಬಂತೈ ಗಿಡದಿಂಚಲು ಗೊಂಚಲು ಮಿಂಚಲು ಮಿಡಿಯನು ಹಣ್ಣನ್ನು ಉದುರಿಸಿ ಕೆದರಿಸಿ ಎಡದಲ್ಲಿ ಬಲದಲ್ಲಿ ಕೆಳದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಹೊಡೆದಟ್ಟುತ್ತ ಕೋರ್ಬಿಂಚಲು ಬಿರುಗಿಸಿ ಗುಡುಗನ್ನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳಿಗೆ ಬಾಳೆಗೆ ಎರಗಿಸಿ ಚಳಿಮಳೆ ಸುರಿವೋಲ್ ಬಿರುಮಳೆ ಬರುವೋಲ್ ಕುಡಿ ನೀರನ್ನು ಒಣಗಿದ ನೆಲಕೆರೆ ಓಲ್ ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ಬಂತೈ. ಜಮಕೇಶ್ವರ ಹೇಳ್ಕೊಂಡ್ರು ಕೂಡ ಇದು ಕನ್ನಡದ್ದೇ ಕವಿತೆ, ನಮ್ಮ ನೆಲದ ಕವಿತೆ ಅಂತ ಅನ್ಸುತ್ತೆ. ಮಳೆ ಬಂದು ನಿಂತಿದೆ. ಈಗ ನನ್ನ ಕವಿತೆ ಸ್ವಲ್ಪ ವಿಭಿನ್ನವಾಗಿ ಇರ್ಲಿ ಅನ್ನುವ ಕಾರಣಕ್ಕೆ ಅಶ್ರು ವರ್ಷ ಅಂತ ನನ್ನ ಕವಿತೆಯ ಶೀರ್ಷಿಕೆ. ಮೊದಲ ಮಳೆ ಕಂಡಿದ್ದು ಅಮ್ಮನ ಕಣ್ಣುಗಳು. ಅದು ಸೀರೆಯ ಸೆರಗಿನಲ್ಲಿ ಒರೆಸಿದರು ಆರದ ಮಡುಗಟ್ಟಿದ ದುಃಖ. ಅಮ್ಮ ಹೊರಗುದುರುವಾಗ ಎಷ್ಟು ಬಾರಿ ಕಂಡಿಲ್ಲ ನಾನು ಕುಂಬತ್ತು. ಓ, ನೀವು ಯಾವ ಮಳೆ ಬಗ್ಗೆ ಕೇಳುತ್ತಿದ್ದೀರಿ? ನಮ್ಮ ಮನೆಯ ಚಾವಣಿ ಕಿತ್ತು ಬೀದಿಗಟ್ಟಿದ ಪ್ರಚಂಡ ಮಳೆಯ ಬಗ್ಗೆ. ನಿಮ್ಮ ಈ ಹಾಳು ಮಳೆ ತೇಟ್ ನನ್ನಪ್ಪನ ಸುಳ್ಳಿನಂತೆ. ಬರುವಾಗ ಬಾರದೆ ದುಃಖ ನೀಗದೆ ಸತಾಯಿಸಿದೆ. ಸುಳ್ಳು ಬುರುಕ ಮೋಡ ಎಷ್ಟು ಬಾರಿ ಮಾತು ತಪ್ಪಿದೆ ಅಲ್ಲವೇ? ಸುಳ್ಳು ಬುರುಕ ಮೋಡ ಎಷ್ಟು ಬಾರಿ ಮಾತು ತಪ್ಪಿದೆ ಅಲ್ಲವೇ? ಅಪ್ಪನ ಮಾತುಗಳಲ್ಲಿ ಗುರುವಿಲ್ಲ, ಮಳೆಯ ಮೇಲೂ ಬಿಡಿ ಭರವಸೆ ಇಲ್ಲ. ದೋ ಎಂದು ಸುರಿದು ಬಿಡಲಿ ಮಳೆ, ದೋ ಎಂದು ಸುರಿದು ಬಿಡಲಿ ಮಳೆ, ಆರಿಸಲಿ ಮನದ ಕಿಚ್ಚು, ತೊಳೆಯಲಿ ದಶಕಗಳಿಂದ ಅಂಟಿರುವ ಕಳಂಕ. ಸೊಯ್ಯನೆ ರೊಯ್ಯನೆ ಬಿರುಸಾಗಿ ಹುರುಸಾಗಿ ಹೇಗಾದರೂ ಬಂತು ಬಂತು ಇದೋ ಮಳೆ, ಬಂತು ಬಂತು ಇದೋ ಮಳೆ. ಅವಳು ಎದ್ದು ಹೊರ ನಡೆದಾಗಿನಿಂದ ಎದೆಯಲ್ಲಿ ನೋವಿನ ಶರ ಬರೆದಾಗಿನಿಂದ ಮೋಡಕ್ಕೂ ಗುರಿಗೂ ಬಿಡದ ನಂಟು, ಮುಂಗಾರು ಮಳೆಯು ಬಿಡಿಸಲಾಗದು ನಮ್ಮಿಬ್ಬರ ನಡುವಿನ ಕಬ್ಬಿಟ್ಟು. ಮಳೆ ಹುಯ್ಯುತ್ತಲೇ ಇದೆ, ಮಳೆ ಹುಯ್ಯುತ್ತಲೇ ಇದೆ. ಅವಳು ಮರಳಿ ಬರಲಿಲ್ಲ, ವರದಿಯೂ ತರಲಿಲ್ಲ. ಅವಳು ಮರಳಿ ಬರಲಿಲ್ಲ, ವರದಿಯೂ ತರಲಿಲ್ಲ. ಚಂಡಮಾರುತಕ್ಕೆ ಕುಸಿದು ಬಿದ್ದವನು, ಚಂಡಮಾರುತಕ್ಕೆ ಕುಸಿದು ಬಿದ್ದವನು ವಸಂತ ಮಳೆಗೆ ಮತ್ತೆ ಮೇಲೇಳುತ್ತೇನೆ, ವಸಂತ ಮಳೆಗೆ ಮತ್ತೆ ಮೇಲೇಳುತ್ತೇನೆ. ಇವತ್ತು ಅಲ್ಲಿ ನೆಮ್ಮದಿ, ಸುಖ, ಶಾಂತಿ ಇರುತ್ತೆ. ಮನಸ್ಸು ಜಡವಾದಾಗ ಕ್ರೌರ್ಯ ಸಹಜವಾಗಿ ಕಾಲಿಟ್ಟುಕೊಳ್ಳುತ್ತೆ. ಈ ಹೊತ್ತು ಇಡೀ ಸಮಾಜ ಒಂದು ರೀತಿ ಜಡವಾದ ಸ್ಥಿತಿಯಲ್ಲಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಬೆಳಕೇನು ಅಂತಂದ್ರೆ, ಇತ್ತೀಚೆಗೆ ಹೊಸ ತಲೆಮಾರು ಈ ಜಡ ಸ್ಥಿತಿಯನ್ನ, ಯಥಾಸ್ಥಿತಿಯನ್ನ ಪ್ರಶ್ನಿಸುವ ಒಂದು ಮನೋಭಾವವನ್ನು ವ್ಯಕ್ತಿಸ್ತಾ ಇದೆ. ಈ ಸಂದರ್ಭ ನನಗೆ ಇತ್ತೀಚಿನ ಬಹಳ ವರ್ಷಗಳೇನಿಲ್ಲ, 7-8 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಜಾಗತಿಕವಾಗಿ ನೆನಪಾಗುತ್ತೆ. ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಗ್ರೇಟಾ ಥನ್ಬರ್ಗ್ ಅಂತ ಒಬ್ಬ ಹುಡುಗಿ, 8 ವರ್ಷದ ಹುಡುಗಿ, ಅವಳು ಜಗತ್ತಿನ ತಾಪಮಾನದ ಬಗ್ಗೆ ಕೇಳಿ ನೋಡಿ ಮಾಡಿ ಆ ಚಿಕ್ಕ ವಯಸ್ಸಿನಲ್ಲೇ ಅವಳಿಗೆ ಆತಂಕ ಮೂಡುತ್ತದೆ. ಜಗತ್ತು ಈ ತಾಪಮಾನದಲ್ಲೇ ಮುಂದುವರೆದರೆ ಜೀವಿಗಳ ಬದುಕು ಹೇಗೆ ಅನ್ನುವ ಗಂಭೀರ ಪ್ರಶ್ನೆ ಅಸ್ಪಷ್ಟವಾಗಿ ಅವಳ ಮನಸ್ಸನ್ನು ತಾಕುತ್ತೆ. ಆಗ ಅವಳು ಒಂದು ರೀತಿ ಖಿನ್ನತೆಗೆ ಒಳಗಾಗ್ಬಿಡ್ತಾಳೆ. ಯೋಚನೆ ಮಾಡಿ ಮಾಡಿ ಮಾತಾಡೋದಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಅವ್ರ ತಂದೆ ತಾಯಿಗಳು ತೋರಿಸ್ತಾರೆ. ಆ ಸಿಂಡ್ರೋಮು, ಈ ಸಿಂಡ್ರೋಮು, ಆ ರೋಗ, ಈ ರೋಗ ಅಂತೇಳಿ ಅನೇಕ ರೀತಿಯಲ್ಲಿ ಅವಳಿಗೆ ಟ್ರೀಟ್ ಮಾಡ್ತಾರೆ. ಯಾರೋ ಒಬ್ಬರು ಡಾಕ್ಟರ್ ಹೇಳ್ತಾರೆ, ಇಂಥ ರೋಗದಲ್ಲಿ ಮೆದುಳು ಚುರುಕಾಗಿರುತ್ತೆ, ಆದ್ದರಿಂದ ಅವ್ರು ಸರಿ ಹೋಗ್ಬೋದು ಬಿಡಿ ಅಂತ. 2018ರಲ್ಲಿ ಅವಳಿಗೆ 15 ವರ್ಷ ಆಗಿರುತ್ತೆ. ಆ ವೇಳೆಗೆ ಜಾಗತಿಕವಾಗಿ ಪ್ಯಾರಿಸ್ನಲ್ಲಿ ಪರಿಸರ ರಕ್ಷಣೆಯ ಬಗ್ಗೆ ಒಂದು ಸಮ್ಮೇಳನ ನಡೆಯುತ್ತೆ. ಜಗತ್ತಿನ ಬೇರೆ ಬೇರೆ ವಲಯದ ತಜ್ಞರು ಆ ಎಲ್ಲವನ್ನ ಸಮಸ್ಯೆಗಳನ್ನು ಕುರಿತು ವಿಶ್ಲೇಷಿಸ್ತಾರೆ. ಅವಳಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಆಗ ಮತ್ತೆ ಅವಳು ಚುರುಕಾಗ್ತಾಳೆ. 2019ರಲ್ಲಿ ಅವಳೊಂದು ದಿವಸ 9ನೇ ಕ್ಲಾಸ್ ಹೋಗ್ತಿರ್ತಾಳೆ. ಶಾಲೆಗೆ ಅಂತ ಹೊರಡ್ತಾಳೆ. ಬ್ಯಾಗ್ ಹಾಕೊಂಡು ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ ಅವಳು ಸಂಸತ್ ಭವನದ ಮುಂದೆ ಹೋಗಿ ಒಂದು ಬೋರ್ಡ್ ಹಾಕೊಂಡು ಅವಳೊಬ್ಬಳೇ ಕೂತ್ಕೊಳ್ತಾಳೆ. ಆ ಬೋರ್ಡ್ ಏನಿರುತ್ತೆ ಅಂತಂದ್ರೆ,
ಸ್ಕೂಲ್ ಸ್ಟ್ರೈಕ್ ಫಾರ್ ಕ್ಲೈಮೇಟ್ ಬೋರ್ಡ್ ಹಾಕಿದ್ರು, ಅವಳೊಬ್ಬಳೇ ಕೂತ್ಕೊಳ್ತಾರೆ ಅಷ್ಟೇ. ಯಾರ್ಯಾರು ಬಂದು ಕೇಳ್ತಾರೆ ಯಾಕೆ ಅಂತ, ಮಾತಾಡೋದಿಲ್ಲ, ಬೋರ್ಡನ್ನು ತೋರಿಸ್ತಾರೆ, ಕೂತ್ಕೊಳ್ತಾರೆ. ಒಳಗಾಗ 15 ವರ್ಷ ಅಷ್ಟೇ. ಒಂದು ಮೊದಲನೇ ದಿವಸ ಕೂತ್ಕೊಳ್ತಾಳೆ, ಯಾರೂ ಬರೋದಿಲ್ಲ, ಸುಮ್ಮನೆ ನೋಡ್ಕೊಳ್ತಾರೆ, ನಕ್ಬಿಟ್ಟು ತಮಾಷೆ ಮಾಡಿ ಹೋಗ್ತಾರೆ. 2-3 ದಿವಸ, 2ನೇ ದಿವಸಕ್ಕೆ ಕೆಲವು ಸಹಪಾಠಿಗಳು ಬಂದು ಕೂರ್ತಾರೆ. 3-4ನೇ ದಿವಸಕ್ಕೆ ಟೀಚರ್ಸ್ ಬಂದು ಕೂರ್ತಾರೆ. 4-5 ದಿವಸ ಆಗುತ್ತೆ, ಬೇರೆ ಬೇರೆ ಜನ ಬಂದು ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ಮಾಧ್ಯಮಗಳು ಅದನ್ನು ಒಂದು ಸುದ್ದಿ ಮಾಡುತ್ತೆ, ಬಹಳ ದೊಡ್ಡ ಸುದ್ದಿ ಆಗುತ್ತೆ, ಜಾಗತಿಕವಾದ ಸುದ್ದಿ ಆಗುತ್ತೆ. ಕ್ರಮೇಣ ಪರಿಸರ ರಕ್ಷಣೆಗಾಗಿ ಒಂದು ಚಳವಳಿ ಮೂಡುತ್ತೆ. ಚಿಕ್ಕ ಹುಡುಗಿ, 15 ವರ್ಷದ ಹುಡುಗಿ ಹೀಗೆ ಪ್ರತಿಭಟನೆಯ ಕಹಾಣಿಯನ್ನು ಓದಿದ್ರು. ಕಡೆ ಅವಳಿಗೆ ನೊಬೆಲ್ ಪ್ರಶಸ್ತಿಗೆ ಅವಳ ಹೆಸರು ಅಂಕಿತವಾಗುತ್ತೆ. ಆದರೆ ಅವರಿಗೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಕೂಡ ಬರುತ್ತೆ. ಬ್ರಿಟನ್ನಿನ ಫ್ರಾನ್ಸ್ನ ಸಂಸತ್ತಲ್ಲಿ ಅವಳು ಮಾತನಾಡ್ತಾಳೆ, ವಿಶ್ವಸಂಸ್ಥೆಯಲ್ಲಿ ಅವಳು ಮಾತನಾಡ್ತಾಳೆ. ಮಾತನಾಡುವಾಗ ಜಗತ್ತಿಗೆ ಒಂದು ಪ್ರಶ್ನೆ ಕೇಳ್ತಾಳೆ, ನಮ್ಮ ಕನಸುಗಳನ್ನು ಹೊಸಕ್ಕೆ ಹಾಕಲು ನಿಮಗೆ ಹಕ್ಕಿದೆ ಅಂತ. ಯಾಕೆ ಈ ಪ್ರಸಂಗವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹೊತ್ತು ನಾವು ಮಾಡ್ತಿರುವ ಮಳೆ ಕುರಿತ ಈ ಸಮ್ಮೇಳನ ಹೀಗೆ ಒಂದು ಚಳುವಳಿಗೆ ಕಾರಣ ಆಗಬಹುದಾದರೆ ಬಹುಶಃ ಅದು ಸಾರ್ಥಕ ಅಂತ ಹೇಳಿ ಭಾವಿಸ್ತೀವಿ. ಸೃಜನಶೀಲ ಮನಸ್ಸುಗಳು ಸ್ಪಂದಿಸ್ತಾ ಇದೆ. ಓದಿದ ಹಿರಿಯರ ಮತ್ತೆ ಈ ಕವಯಿತ್ರಿಯರ ಕವನಗಳನ್ನು ಓದಿದ್ರೆ, ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸೃಜನಶೀಲವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ಸ್ಪಂದಿಸಿದ್ರು ಅಂತ ಹೇಳಿ. ಪರಿಸರವನ್ನು ಕುರಿತಾಗಿರ್ಬೋದು, ಮನುಷ್ಯನ ಸೃಜನಶೀಲತೆಯನ್ನು ಕುರಿತಾಗಿರ್ಬೋದು. ಮಳೆ ಅನ್ನೋದು ಕೇವಲ ನೀರಲ್ಲ, ಮಳೆಯಲ್ಲ, ಸೃಜನಶೀಲತೆಗೆ ಸಂಬಂಧಪಟ್ಟಂಥದ್ದು ಹೌದು ಅನ್ನುವಂಥದ್ದು ನಾವು ನೆನಪಲ್ಲಿಟ್ಕೋಬೇಕು. ಮಳೆ ಇಲ್ಲದೆ ಇದ್ರೆ ಈ ನೆಲ ಬರಡಾಗ್ಬಿಡುತ್ತೆ. ಹೀಗಾಗಿ ಮಳೆ ಒಂದು ರೀತಿ ಸೃಜನಶೀಲತೆಯ ಸಂಕೇತ. ಹೀಗಾಗಿ ಆ ನೆಲೆಯಲ್ಲಿ ಚಿಂತನೆಯನ್ನು ಮಾಡೋಕ್ಕೆ ಒಂದು ರೀತಿ ಪ್ರೇರೇಪಣೆ ನೀಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಒಂದು ನೆಲೆ. ಇನ್ನೊಂದು ಮಾಧ್ಯಮಗಳ ಜವಾಬ್ದಾರಿ. ಆಧುನಿಕ ಜಗತ್ತಿನಲ್ಲಿ ಮಾಧ್ಯಮಗಳ ಬೀರುವ ಪ್ರಭಾವ ಇದೆಯಲ್ಲ, ಅತ್ಯಂತ ಮಹತ್ವದ್ದು. ಆದರೆ ಅನೇಕ ಸಂದರ್ಭಗಳಲ್ಲಿ ಏನಾಗಿದೆ ಅಂದರೆ, ಮಾಧ್ಯಮಗಳು ಇಂತಹ ಸಾಮಾಜಿಕ ಜವಾಬ್ದಾರಿಯಿಂದ ದೂರ ಸರಿತಾ ಇವೆ ಅನ್ನೋ ಒಂದು ಆತಂಕ ಸಂವೇದನಾಶೀಲ ಮನಸ್ಸುಗಳಲ್ಲಿ ಮೂಡ್ತಾ ಇದೆ. ಬಂಡವಾಳಶಾಹಿಯ ಹಿಡಿತದಲ್ಲಿ ಸಿಕ್ಕಿ ನರಳ್ತಾ ಇವೆ ಈ ಸಾಮಾಜಿಕ ಮಾಧ್ಯಮಗಳು ಅಂತ ಹೇಳಿ. ನಿಯಂತ್ರಣವಲ್ಲದ ಸೋಷಿಯಲ್ ಮೀಡಿಯಾ ಅಂತವೇ ಒಂದು ರೀತಿ ಯಾವ ನೆಲೆಯನ್ನು ತಲುಪಿಟ್ಟಿದೆ ಅಂತಂದರೆ, ಅದರ ಇತ್ಯಾತ್ಮಕ ಸಂದೇಶಗಳು ಸಾಕಷ್ಟಿವೆ. ಅದಕ್ಕಿಂತ ಹೆಚ್ಚಾಗಿ ನೇತ್ಯಾತ್ಮಕವಾದ ಪರಿಣಾಮವನ್ನು ಅದು ಸಾಕಷ್ಟು ಇವತ್ತು ಬೀರ್ತಾ ಇದೆ. ಇಂಥ ಹೊತ್ತಲ್ಲಿ ವಿಜಯ ಕರ್ನಾಟಕದ ಜೊತೆ ಸೇರಿ ನಾವು ಇಂಥದ್ದೊಂದನ್ನ ಕಾರ್ಯಕ್ರಮವನ್ನು ಏರ್ಪಡಿಸೋದು ವಿಜಯ ಕರ್ನಾಟಕಕ್ಕಿರುವ ಸಾಮಾಜಿಕ ಬದ್ಧತೆ ಕೂಡ ಸೂಚಿಸುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ಕ್ರಾಂತಿ ನಡೆಯುವಂಥದ್ದು ಎಲ್ಲಿ ಅಂತಂದ್ರೆ, ಬೀದಿಯಲ್ಲಿ ಕಲ್ಮೊಡೆಯೋದ್ರಿಂದನೋ ಘೋಷಣೆಗಳನ್ನು ಕೂಗೋದ್ರಿಂದನೋ ಅಲ್ಲ. ಬಹಳ ದೊಡ್ಡ ಚಿಂತಕ ಒಬ್ಬ ಹೇಳ್ತಾನೆ, ನಿಜವಾದ ಕ್ರಾಂತಿ ಹುಟ್ಟೋದು ಎಲ್ಲಿ ಅಂತಂದ್ರೆ ಕಾಫಿ ಕ್ಲಬ್ಗಳಲ್ಲಿ ಅಂತ. ನಿಜವಾಗಿಯೂ ಇಲ್ಲಿ ನಾವು ಕುಳಿತು ಗಂಭೀರವಾಗಿ ಮಳೆ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಸೃಜನಶೀಲತೆಯ ಬಗ್ಗೆ, ಜನ ಸಮಾಜದ ಬಗ್ಗೆ, ಪರಿಸರವನ್ನು ನಾಶ ಮಾಡ್ತಿರುವಂಥ ನಮ್ಮ ಆಧುನಿಕ ಬೆಳವಣಿಗೆಯ ಅಭಿವೃದ್ಧಿಯ ಪರಿಕಲ್ಪನೆಯ ಬಗ್ಗೆ, ಒಂದು ರೀತಿ ಧನಾಢ್ಯರಿಗೆ ಹಾಗೆಯೇ ಬಂಡವಾಳಶಾಹಿಗಳಿಗೆ ಕೈ ಜೋಡಿಸ್ತಾ ಇರುವಂತಹ ಜನಪ್ರತಿನಿಧಿಗಳ ಬಗ್ಗೆ ಒಂದು ರೀತಿಯ ಹೇವರಿಕೆ ನಮಗೆ ಉಂಟಾಗೋಕ್ಕೆ ಸಾಧ್ಯ ಆಗಬೇಕು. ಪ್ರತಿಭಟನೆಯ ದನಿಯನ್ನು ಎತ್ತಲಿಕ್ಕೆ ನಾವು ಸಾಧ್ಯ ಆಗಬೇಕು. ಜಡವಾಗಿ ಅಧೀನ ಮನಸ್ಥಿತಿಯಲ್ಲಿ ನಾವು ಇರಬಾರದು. ಇವತ್ತಿನ ಸಾಂಸ್ಕೃತಿಕ ಪರಿಸರವನ್ನು ನೋಡಿದರೆ ಒಂದು ರೀತಿ ಅಧೀನ ಮನಸ್ಥಿತಿಯಲ್ಲಿ ನರಳ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಅದು ರಾಜಕೀಯ ಶಕ್ತಿ ಆಗ್ಬೋದು, ಧಾರ್ಮಿಕ ಶಕ್ತಿ ಆಗ್ಬೋದು. ಈ ಶಕ್ತಿಗಳು ಒಂದು ರೀತಿ ಸಾಂಸ್ಕೃತಿಕ ವಲಯವನ್ನು ಕೈವಶ ಮಾಡಿಕೊಂಡು
ಅಧೀನ ಮನಸ್ಥಿತಿಗೆ ತಳ್ತಾ ಇವೆ ಅನ್ನೋ ಆತಂಕ ಮೂಡ್ತಾ ಇದೆ. ಇಂಥ ಹೊತ್ತಲ್ಲಿ ಸ್ವಾಯತ್ತ ಪ್ರಜ್ಞೆಯನ್ನು ಮೂಡಿಸಬೇಕಾಗ್ತದ, ಸ್ವತಂತ್ರವಾಗಿ ಚಿಂತನೆ ಮಾಡೋದು. ಸಾಹಿತ್ಯದ ಬಹಳ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ, ಯಾವ ಶಕ್ತಿಗಳಿಗೂ ಅಧೀನವಾಗದೆ ಸ್ವಾಯತ್ತ ಪ್ರಜ್ಞೆಯಿಂದ ಸ್ವತಂತ್ರವಾಗಿ ಚಿಂತನೆ ಮಾಡೋದ್ರ ಮೂಲಕ ಜನಜಾಗೃತಿಯನ್ನು ಮೂಡಿಸುವಂಥದ್ದು. ಆ ಕೆಲಸ ಇವತ್ತು ಆಗ್ಬೇಕಾಗಿದೆ. ವಿಜಯ ಕರ್ನಾಟಕ ಈ ಜಾಗೃತಿಯನ್ನು ಮೂಡಿಸೋ ಬಹಳ ಮುಖ್ಯವಾದ ಕಾರ್ಯಕ್ರಮದಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನ ಈ ಕಾರ್ಯಕ್ರಮದ ಮೂಲಕ ನಾನು ಇಟ್ಟಿದೆ ಅಂತ ಹೇಳಿ ಭಾವಿಸಿದ್ದೇನೆ. ಇದಕ್ಕೆ ಸಾಂಸ್ಕೃತಿಕ ವಲಯ ಕೈ ಜೋಡಿಸುತ್ತೆ. ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಈ ಮೂಲಕ ಒಂದು ಸಾಮಾಜಿಕ ಸಂಚಲನ ಉಂಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿದೆ. ಅದರಲ್ಲಿ ವಿಶ್ವಾಸ ನನಗೆ ಖಂಡಿತ ಇದೆ. ಸಾಹಿತ್ಯದಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಅಪ್ರಸ್ತುತ ಅಂತ ಹೇಳಿ ನಾನು ಭಾವಿಸ್ತೀನಿ. ಜಾಗತಿಕ ಇತಿಹಾಸವನ್ನು ನೋಡಿದರೆ ಅನೇಕ ಕ್ರಾಂತಿಗಳು, ಸಾಮಾಜಿಕ ಪಲ್ಲಟಗಳು ಸಂಭವಿಸಲು ಸಾಹಿತ್ಯದಿಂದಲೇ ಎನ್ನುವ ನಂಬಿಕೆ ಇದೆ. ಇತ್ತೀಚೆಗೆ ಕವಿಗೋಷ್ಠಿಗಳು ನೀರಸವಾಗ್ತಾ ಇವೆ, ಬೋರಾಗ್ತಾ ಇವೆ, ನಿಜವಾಗಿ ಒಂಥರ ಆಸಕ್ತಿಯನ್ನು ಕಳ್ಕೊಂಡಿವೆ. ಇಂಥ ಹೊತ್ತಲ್ಲಿ ಈ ಹೊತ್ತಿನ ಕವಿಗೋಷ್ಠಿ ಇದೆಯಲ್ಲ, ನೀವೆಲ್ಲರೂ ಎಷ್ಟು ಆಸಕ್ತಿಯನ್ನು ಕೇಳಿಸ್ಕೊಂಡ್ರಿ ಅಂತಂದ್ರೆ ನಿಜವಾಗಿ ಕೇಳಿಸ್ಕೊಳ್ಳೋ ಹಾಗಿತ್ತು. ನೀವು ಮತ್ತೆ ಮತ್ತೆ ಕವನಗಳನ್ನು ಓದಿದ್ರು ಮತ್ತೆ ಅದನ್ನು ಕೇಳಿಸ್ಕೊಳ್ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಅರ್ಥ ಆಗ್ತಾ ಇತ್ತು ನಮಗೆ. ಇತ್ತೀಚೆಗೆ ಎಷ್ಟೋ ಕವನಗಳನ್ನು ಅರ್ಥನೇ ಆಗೋದಿಲ್ಲ ನನಗೆ ಅಂತ ತುಂಬಾ ವಿನಯದಿಂದ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಎಲ್ಲ ಕವಿತೆಗಳು ಕೂಡ ನಮಗೆ ಅರ್ಥ ಆಯ್ತು. ಎಲಿಯಟ್ ಒಂದು ಮಾತನ್ನು ಹೇಳ್ತಾರೆ, ಒಳ್ಳೆಯ ಕವಿತೆ ಅರ್ಥ ಆಗೋಕ್ಕೂ ಮುಂಚೆ ಅನುಭವಕ್ಕೆ ಬರುತ್ತಂತೆ. ಎಷ್ಟು ಒಳ್ಳೆ ಮಾತು ನೋಡಿ. ನಿಜವಾಗಿಯೂ ಕವನದ ಸೂಕ್ಷ್ಮಗಳೆಲ್ಲ ಈ ಕ್ಷಣದಲ್ಲಿ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು. ಪೊಯಿಟ್ರಿಯ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ನಮಗೆ ಕಟ್ಕೊಳಕ್ಕೆ ಸಾಧ್ಯ ಆಗಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ಓದಿದ್ರು ಅಂತಂದ್ರೆ ತುಂಬ ಚಂದ ಓದಿದ್ರು. ಒಂದು ಅನುಭವ ಆಯಿತು ನಮಗೆ. ಮಳೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಬಹಳ ಇಂಪಾರ್ಟೆಂಟ್ ಆಯಿತು. ಮಳೆ ಒಂದು ಅನುಭವವಾಗಿ ನಿಮ್ಮ ಮನಸ್ಸನ್ನು, ಜಡವಾದ ನಮ್ಮ ಮನಸ್ಸುಗಳಿಗೆ ಒಂದು ರೀತಿಯ ಚೈತನ್ಯವನ್ನ ನೀವು ತುಂಬಿದ್ದೀರಿ. ಕವಿ ಮಾಡಬೇಕಾದ ಕೆಲಸನೇ ಇದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೀಗಾಗಿ ಇದನ್ನ ಆಗು ಮಾಡಿದಂಥ ವಿನಾಯಕ ವಾಜ್ಞೇಯ ಟ್ರಸ್ಟ್ ಒಂದು ಸಣ್ಣ ಸಂಸ್ಥೆ ಅಷ್ಟೇ, ಹೆಚ್ಚು ಸಂಪನ್ಮೂಲಗಳಿರುವ ಒಂದು ಸಂಸ್ಥೆ. ವಿಜಯ ಕರ್ನಾಟಕದಂಥ ಪತ್ರಿಕೆ ಅದು ಕೈ ಜೋಡಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಚನ್ನಂಗಿಯಲ್ಲಿ ನಮ್ಮ ವಿದ್ಯೆ ಇರ್ಬೋದು ತುಂಬ ಚೆಂದ ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.